ಮೊದಲಿಗೆ ಇಲ್ಲಿ ಬಂದಿರೋಂಥ ಗಣ್ಯ ವ್ಯಕ್ತಿಗಳಿಗೆ ಥ್ಯಾಂಕ್ ಯು ಹೇಳ್ತೀನಿ. ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಯಾಕೆಂದ್ರೆ ನಿಮ್ಮ ಸಮಯ ನಮಗೋಸ್ಕರ ಬಿಡುವಲ್ಲಿ ಇದ್ರು ಬಿಡುವು ಮಾಡ್ಕೊಂಡು ಬಂದು ಚಿತ್ರನ ವೀಕ್ಷಿಸಿದ್ದೀರಾ. ನಾನೇನು ಹೇಳಬೇಕಾಗಿಲ್ಲ, ನೀವೇ ನೋಡಿದ್ದೀರಾ ಹೇಗಿದೆ ಅಂತ. ನಿಮ್ಗೆ ಏನು ಅನಿಸ್ತು ಅಂತ ನೀವೇ ನನಗೆ ಒಪಿನಿಯನ್ ಹೇಳಿ. ಒಳ್ಳೇದಾಗಲಿ, ನೆಗೆಟಿವ್ ಆಗಲಿ, ಪಾಸಿಟಿವ್ ಆಗಲಿ ನಾವು ತಿದ್ಕೊತೀವಿ. ಮುಂದೆ ಒಂದಿನ ದೊಡ್ಡ ಪ್ರಯತ್ನ ಮಾಡ್ತೀವಿ, ದೊಡ್ಡದಾಗಿ ಬೆಳಿತೀವಿ. ನಿಮ್ಮೆಲ್ಲರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಬೇಕು ಅಂತ ಕೇಳ್ಕೊತೀವಿ. ಫಸ್ಟ್ ಆಫ್ ಆಲ್ ಮೂವಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಫಸ್ಟು 2% ಇಂಪಾರ್ಟೆಂಟ್ ಆದರು. ಫಸ್ಟು ನವೀನ್ ಬ್ರೋ, ದರ್ಶನ್, ಇವರಿಬ್ಬರು ನಂಗೆ ತುಂಬ ಹೆಲ್ಪ್ ಮಾಡಿದ್ದು. ಯಾಕೆಂದ್ರೆ ಈ ಮೂವಿ ಮಾಡಬೇಕಾ ಬೇಡವಾ, ಮಾಡಿದ್ರೆ ಹೆಂಗೆ ಮಾಡಬೇಕು, ಓಲ್ಡ್ ವರ್ಷನೇ ತೋರಿಸ್ಬೇಕಾಗುತ್ತೆ. ಈಗ ಸರ್ವ ವಿಶ್ವೇಶ್ವರಯ್ಯ ಅಂದ್ರೆ ಆಗಲ ಕಾಲಕ್ಕೆ ಹೋಗ್ಬೇಕು. ಆಗಲ ಕಾಲದಲ್ಲಿ ಐಟಮ್ಸ್ ಯಾವ ಥರ ಇರುತ್ತೆ, ಪ್ರಾಪರ್ಟೀಸ್ ಎಲ್ಲ ತಯಾರು ಮಾಡಿ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡಿಕೊಟ್ಟು ನಮ್ಮ ದರ್ಶನ್ ಮತ್ತು ನವೀನ್ ಇವ್ರನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಮತ್ತು ನಮ್ಮ ಟೆಕ್ನಿಷಿಯನ್ಸ್, ಕ್ಯಾಮ್ರಾ ವರ್ಕ್ ಹೇಗಿದೆ ಅಂತ ನೋಡಿದ್ದೀರಲ್ಲ, ಚೆನ್ನಾಗಿ ಬಂದಿದೆ. ಕ್ಯಾಮ್ರಾ ಬೇಕು, ವಿಷನ್ ಎಲ್ಲ ಚೆನ್ನಾಗಿದೆಯಾ, ವಿಷನ್ ಹೇಗಿದೆ. ಸ್ಟೇಜ್ಗೆ ಹೋಗ್ಬೇಕಾಗಿರೋದು ನಮ್ಮ ಜಗದೀಶ್ ಅವ್ರದ್ದು. ನಮ್ಮ ಜಗದೀಶ್ ಅವರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ, ಯಾವಾಗಲೂ ಜೊತೆಗಿರ್ತಾರೆ. ಈ ಮೂವಿಗೆ ಫಸ್ಟ್ ಮೂವಿ ಮಾಡಿದಾಗ ಜೊತೆಗಿದ್ರು, ಸೆಕೆಂಡ್ ಮೂವಿಗೆ ಜೊತೆಗಿದ್ದಾರೆ, ಮುಂದಿನ ಜೊತೆಗಿರ್ತಾರೆ. ನೆಕ್ಸ್ಟ್ ಮ್ಯೂಸಿಕ್, ಸಂಗೀತ ಹೆಂಗಿತ್ತು, ಹಾಡು ಮ್ಯೂಸಿಕ್ ಹೆಂಗಿತ್ತು, ಚೆನ್ನಾಗಿತ್ತ. ಮ್ಯೂಸಿಕ್ ಮಾಡಿದ್ರು ಫ್ರಾಂಕ್ಲಿನ್ ರಾಕಿ ಅಂತ, ಇಲ್ಲಿದ್ದಾರೆ ನೋಡಿ, ಇವರೇ ನಮ್ಮ ಫ್ರಾಂಕ್ಲಿನ್ ರಾಕಿ ಅಂತ. ಫಸ್ಟ್ ಮೂವಿಲೂ ಜೊತೆಗಿದ್ರು, ಈಗಲೂ ಜೊತೆಗಿದ್ದಾರೆ, ಮುಂದಕ್ಕೂ ಜೊತೆಗಿರ್ತಾರೆ. ಏನೇ ಚೇಂಜಸ್ ಬೇಕು ಅಂದ್ರೆ ಸ್ಪಾಟ್ ಅಲ್ಲಿ ಚೇಂಜ್ ಮಾಡ್ಕೊಡ್ತಾರೆ. ಬ್ರೋ ನಮ್ಗೆ ಇಷ್ಟ ಆಗಿಲ್ಲ, ಇದು ಚೇಂಜ್ ಮಾಡ್ಕೊಡಿ, ಅದು ಚೇಂಜ್ ಮಾಡ್ಕೊಡಿ ಅಂದ್ರೆ ತಪ್ಪು ತಿಳ್ಕೊಳ್ಳಲ್ಲ. ಓಕೆ ಬ್ರೋ, 2 ಗಂಟೆ ರಾತ್ರಿ ಕಾಲ್ ಮಾಡಿದ್ರು ಮಾಡಕ್ ರೆಡಿ ಇರ್ತಾರೆ. ಥ್ಯಾಂಕ್ ಯು ಬ್ರೋ. ನೆಕ್ಸ್ಟ್ ನಮ್ಮ ಆರ್ಟಿಸ್ಟ್ ಇವರೆಲ್ಲ ಇದಾರಲ್ಲ, ಇವರಿಂದ ನಾನು ಇಲ್ಲಿದ್ದೀನಿ. ಇವರೆಲ್ಲ ತುಂಬಾ ಹೆಲ್ಪ್ ಮಾಡಿಕೊಟ್ರು. ಆರ್ಟಿಸ್ಟ್ಗಳು ಮಾನಸಿ ಮೇಡಮ್ ಕಾಂತಾರದಲ್ಲಿ ಮದರ್ ಕ್ಯಾರೆಕ್ಟರ್ ಮಾಡಿದ್ರು, ಇದ್ರಲ್ಲಿ ಮದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬರೋಕ್ಕಾಗಿಲ್ಲ, ಯಾವುದೋ ಬಿಸಿ ಇದ್ರು ಅನ್ನೋಗೈತೆ. ಅವರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಕ್ಯಾಮ್ರಾಮೇನು ಮತ್ತು ನಮ್ಮ ಆರ್ಟಿಸ್ಟ್ ಎಲ್ಲ ಹಗಲು ರಾತ್ರಿ ಅಂತ ನಿದ್ದೆ ಮಾಡದೆ ಈಗ ಪ್ರಾಜೆಕ್ಟ್ಗೋಸ್ಕರ ಕಷ್ಟ ಬಿದ್ದಿದ್ದಾರೆ. ನೈಟಲ್ಲೆಲ್ಲ ವರ್ಕ್ ಮಾಡಿದ್ದಾರೆ. ಬೆಳಿಗ್ಗೆ ಸ್ಟಾರ್ಟ್ ಆಯ್ತು ಅಂದ್ರೆ ನೈಟು ಮಾರ್ನಿಂಗ್ 4 o'clockವರೆಗೂ ನಿದ್ದೆ ಎಲ್ಲ ವರ್ಕ್ ಮಾಡ್ಕೊಟ್ಟಿದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ನಿಮ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಿಶ್ವೇಶ್ವರಯ್ಯ ಅವ್ರ ಬಗ್ಗೆ ಯಾಕೆ ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಅನಿಸ್ತು? ಅದು ನನಗೆ ಅನಿಸಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಅನಿಸಿರ್ಲಿಲ್ಲ ಆ ಥರ ಮಾಡಬೇಕು ಅಂತ. ನಮ್ಮ ಫ್ರೆಂಡು ಒಂದು ಜರ್ನಿ ಮಾಡಬೇಕಾಗುತ್ತೆ. 1 ವರ್ಷ ಔಟ್ ಸೈಡ್ ಹೋಗಿರ್ತೀವಿ, ಅಲ್ಲಿ ಒಂದು ಕತೆ, ಈ ಕತೆ ಕೇಳ್ತೀವಿ ನಾವು. ಕೇಳಾದ್ಮೇಲೆ ನಾವು ಅವಾಗ ಇಂಡಸ್ಟ್ರಿಗೆ ಬರಬೇಕು ಅನ್ನೋ ಪ್ಲಾನಿಂಗ್ ಇರಲಿಲ್ಲ. ಇಂಡಸ್ಟ್ರಿಗೆ ಬಂದು ನಾನು ಡೈರೆಕ್ಟರ್ ಆಗಬೇಕು, ನಾನು ಆಕ್ಟರ್ ಆಗಬೇಕು ಅಂತ ಪ್ಲಾನಿಂಗ್ ಇರಲಿಲ್ಲ. ಇಲ್ಲಿ ಬಂದಾದ್ಮೇಲೆ ಲಾಕ್ಡೌನ್ ಆಗುತ್ತಲ್ಲ, ಅದಕ್ಕೂ ಮುಂಚೆ ನಾನು ಹೇಳಿದೆ ನಾನು ಇಂಡಸ್ಟ್ರಿಗೆ ಹೋಗ್ಬೇಕು ಅನ್ಕೊಂಡಿದ್ದೆ. ದೊಡ್ಡ ಸ್ಟೋರಿ ರೆಡಿ ಆಗಿತ್ತು, ದೊಡ್ಡ ಮೂವಿಗೆ ದೊಡ್ಡ ಸ್ಟೋರಿ ರೆಡಿ ಆಗಿತ್ತು. ಹೀರೋ ಅಪ್ರೋಚ್ ಮಾಡಿದ್ము, ಹೀರೋ ಓಕೆ ಆಗಿದ್ರು. ಪ್ರೊಡ್ಯೂಸರ್ ಅಪ್ರೋಚ್ ಆಗಿ ಪ್ರೊಡ್ಯೂಸರ್ ಓಕೆ ಆಗ್ಬೇಕಾದ್ರೆ ಲಾಕ್ಡೌನ್ ಆಗೋಯ್ತು. ಲಾಕ್ಡೌನ್ ಆದ್ಮೇಲೆ ಲಾಸ್ ಆಗ್ಬಿಡ್ತಾವಲ್ಲ, ಮುಂದೆ ಬರ್ಲಿಲ್ಲ ಯಾರು. ಅವಾಗ ಏನು ಅನ್ನಿಸ್ತು, ಮಾಡ್ಬೇಕು ಏನಾದ್ರು ನಮ್ಮ ಟ್ಯಾಲೆಂಟ್ನ ನಾವು ತೋರಿಸ್ಕೋಬೇಕು ಅಂತ ಫಸ್ಟ್ ಮಾಡಿದ್ದೆ ನಾವು 1 hour ಅಂತ ಶಾರ್ಟ್ ಮೂವಿ ಮಾಡಿದ್ವು. 1 hour 2 ವರ್ಷ ಆಯ್ತು ಅದು ರಿಲೀಸ್ ಆಗಿ. ಆಫ್ಟರ್ ಲಾಕ್ಡೌನ್ ಅಲ್ಲಿ ನಾವು ಸುಮ್ಮನೆ ಕೂತಿದ್ದಾಗ ನಮ್ಮ ಫ್ರೆಂಡ್ ಹೇಳ್ದ, ಮಗ ಸರ್ವ ವಿಶ್ವೇಶ್ವರ ಕತೆ ಕೇಳಿದ್ದೀವಲ್ಲ ಅದು ಮಾಡೋಣ ಅಂತ. ಸರಿ, ಅದು ಮಾಡೋಕ್ಕೂ ಮುಂಚೆ ಅದು ನಿಜಾನ ಸುಳ್ಳ ಅಂತ ತಿಳ್ಕೊಬೇಕಲ್ಲ, ಅದಕ್ಕೋಸ್ಕರ ಬುಕ್ ಹುಡುಕಿದ್ವು. ಯಾರು ಬರ್ತಿದ್ದಾರೆ ಬುಕ್ ಹುಡುಕಿ ಅದ್ರಲ್ಲಿ ಓದಿ ಅದು ನಿಜ ಇದೆ ಅಂತ ಮಾಡಕ್ ಕುತ್ಕೊಂಡಾಗ ಒಂದು ಅನಿಸ್ತಿತ್ತು, ಇದು ಮಾಡ್ಬೋದಾ, ನಮ್ಮ ಕೈಲಾಗುತ್ತಾ, ಏನೋ ತಪ್ಪು ಗಿಪ್ ಆಗ್ಬಿಟ್ರೆ ಯಾರು ಏನೋ ಅನ್ಕೊಂಡ್ರೆ. ಅವಾಗ ನನ್ನ ಫ್ರೆಂಡ್ ಹೇಳ್ದ, ಪರವಾಗಿಲ್ಲ ಮಾಡೋಣ, ಟ್ರೈ ಮಾಡೋಕ್ಕೇನು. ಎಷ್ಟೋ ಜನಕ್ಕೆ ಈ ಕತೆ ಗೊತ್ತಿರಲ್ಲ. ಸರ್ವ ವಿಶ್ವೇಶ್ವರಯ್ಯ ಅಂದ್ರೆ ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದಾರೆ ಅನ್ಕೋತಾರೆ. ಆದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ಹೆಂಗೆ, ಅವ್ರು ಹೆಂಗ್ ಬಂದ್ರು, ಅವ್ರ ಕಷ್ಟ ಏನು, ಅದನ್ನ ಚಿಕ್ಕದಾಗಿ ತೋರಿಸೋಣ ಅಂದ್ಬಿಟ್ಟು ಒಂದು 22 ನಿಮಿಷ ಸ್ಕ್ರಿಪ್ಟ್ ಮಾಡಿದ್ವು. ಸ್ಕ್ರಿಪ್ಟ್ ಸ್ಟಾರ್ಟಿಂಗ್ ಏನಿತ್ತು ಅಂದ್ರೆ, ಈ ಸ್ಕೂಲ್ದೇನು ಇರಲಿಲ್ಲ, ಸ್ಕೂಲ್ದೆಲ್ಲ ಇರಲಿಲ್ಲ. ಡೈರೆಕ್ಟ್ ಸರ್ವ ವಿಶ್ವೇಶ್ವರಯ್ಯ ಅವ್ರದ್ದು ಪಾರ್ಟ್ ತಗೋಣ ಅಂತ ಪ್ಲಾನ್ ಮಾಡಿದ್ವು. ಆದರೆ ಯಾಕೋ ನನ್ನ ಸ್ಟೋರಿನೇ ಬೇರೆ. ನಾನು ಯಾವತ್ತು ರಿವರ್ಸ್ ಹೇಳೋಣ ಕಥೆನ. ಜನರಿಗೆ ಡೈರೆಕ್ಟಾಗಿ ತಿನ್ಸಿದ್ರೆ ತಿನ್ನಲ್ಲ ಜನರು, ಅದೇ ಉಲ್ಟಾ ಮಾಡಿ ತಿನ್ನಿಸಿದ್ರೆ ತಿಂತಾರೆ, ಏನೋ ಇದೆ ಅಂತ. ಅದಕ್ಕೆ ನಾನೇ ಯಾವತ್ತು ರಿವರ್ಸ್ ಸ್ಕ್ರೀನ್ ಪ್ಲೇ ಮಾಡೋದು. ಅದಕ್ಕೆ ಯೋಚನೆ ಮಾಡಿದೆ, ಡೈರೆಕ್ಟಾಗಿ ಯಾಕೆ ಸರ್ವ ವಿಶ್ವೇಶ್ವರಯ್ಯಗೆ ಹೋಗ್ಬೇಕು, ನಾವು ಯಾರಿಗಾದ್ರು ಸಂದೇಶ ತಿಳಿಸ್ಬೇಕಲ್ಲ. ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರಲ್ಲ, ಮಕ್ಕಳಿಗೋಸ್ಕರ ಮಾಡೋಣ. ಈಗ ಎಜುಕೇಶನ್ ಅಂದ್ರೆ ಯಾರು ಇಂಟ್ರೆಸ್ಟ್ ಇಲ್ಲ, ಟಿಕ್ ಟಾಕ್ ಮೊಬೈಲ್ ಹಿಡ್ಕೊಂಡು ಅವರ ಕೂತ್ಕೊಂತಾರೆ. ಎಜುಕೇಶನ್ ಪ್ರಾಮುಖ್ಯತೆ ಏನು, ಎಜುಕೇಶನ್ ಇಂದ ಯಾರು ಉದ್ಧಾರ ಓದೋದು ಏನೇನಾಗುತ್ತೆ ಅಂತ ಇದ್ರ ಮೂಲಕ ನಾವು ಸ್ಕ್ರಿಪ್ಟ್ ರೆಡಿ ಮಾಡಿ, ಸ್ಕ್ರಿಪ್ಟ್ಗೆ ಒಂದು 6 ತಿಂಗಳ ಟೈಮ್ ತಗೊಂಡು, ಆಮೇಲೆ ಇದಕ್ಕೆ ಕಾಸ್ಟ್ಯೂಮ್ ಡಿಸೈನ್ ಹುಡುಕಿ, ಕಾಸ್ಟ್ಯೂಮ್ ಡಿಸೈನರ್ ಹೆಲ್ಪ್ ಮಾಡಿದ್ರು. ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಇಲ್ಲೇ ಇದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಎಲ್ಲ ಕೊಡ್ತೀನಿ. ಅವ್ರು ಹೆಲ್ಪ್ ಮಾಡಿ ಮತ್ತೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿಸಿ. ಆಮೇಲೆ ನಮ್ಮ ಹೀರೋನ ಸಣ್ಣ ಮಾಡಿಸ್ಬೇಕಾಗಿತ್ತು, ದಪ್ಪ ಇದ್ರು ಅವ್ರು ಸಣ್ಣ ಮಾಡಕ್ಕೆ ಒಂದು 15 kg ಸಣ್ಣ ಮಾಡಿಸಿದ್ದೀವಿ ಮೂವಿಲಿ. ಅದಕ್ಕೆಲ್ಲ ಟೈಮ್ ತಗೊಂಡು ಮೂವಿ ಸ್ಟಾರ್ಟ್ ಆಗಿ ಕಂಪ್ಲೀಟ್ ಆಯಿತು. ನಿಮ್ಗೆ ಏನು ಅನಿಸುತ್ತೆ, ಈ ಮೂವಿ ಎಷ್ಟು ದಿನದಲ್ಲಿ ಶೂಟ್ ಆಗಿದೆ ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಹೇಳಿ. ಗೆಸ್, ಇಷ್ಟು ದಿನ ಗೆಸ್ ಹೇಳಿ, ಇಷ್ಟು ದಿನದಲ್ಲಿ ಶೂಟ್ ಮಾಡಿದ್ದೀರಾ ಅಂತ. ನೆಕ್ಸ್ಟ್ 2 ದಿನ
2 ದಿನ. ನೆಕ್ಸ್ಟ್ 3. ನೆಕ್ಸ್ಟ್ ಹೇಳಿ ಎಷ್ಟು ನೆಕ್ಸ್ಟ್? 1 ವಾರ. ಈ ಮೂವಿ ಶೂಟ್ ಮಾಡಿದ್ದು ಜಸ್ಟ್ 2 ನೈಟು 1 ಡೇ ಅಷ್ಟೇ. 2 ನೈಟು 1 ಡೇ. ಯಾಕಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ. ನೆಕ್ಸ್ಟ್ ಡೇ ಹೋಯ್ತು ಅಂದ್ರೆ ಕ್ಯಾಮ್ರಾಗೆ ದುಡ್ಡು ಹೋಗುತ್ತೆ, ಲೆನ್ಸ್ಗೆ ದುಡ್ಡು ಹೋಗುತ್ತೆ, ಅಲ್ಲಿ ಲೈಟಿಂಗ್ಸ್ ದುಡ್ಡು ಹೋಗುತ್ತೆ. ಅವ್ರಿಗೆಲ್ಲ ಪೇ ಮಾಡಕ್ಕೆ ನಮ್ಗೆ ದುಡ್ಡಿಲ್ಲ. ನಮ್ಮ ಫ್ರೆಂಡ್ ಹೇಳ್ದ ಫಸ್ಟ್ 1 ವಾರ ಮಾಡೋಣ ಅಂದ, ಆಮೇಲೆ ಜಾಸ್ತಿ ಆಗುತ್ತೆ ಅಂತ. ಸರಿ, ನಾನು ಹೇಳಿದೆ ನೀನೇನು ಬೇಡ, ನಾನು ಕೇಳಿದ್ ಕೊಡು, ನನಗೆ 2 ದಿನ ಟೈಮ್ ಕೊಡು, ನಾನು ಕೇಳಿದ್ಕೊಂಡು ನಾನು ತಕ್ಕೊಡ್ತೀನಿ, ನೀನು ಏನು ಕಾಂಪ್ರಮೈಸ್ ಆಗೋದು ಬೇಡ, ನಾನು ಏನು ಹೇಳ್ಬೇಕು ಅದು ಕೊಡು ಅಂದಾಗ ನಾನು ಕ್ಯಾಮ್ರಾಮನ್ ಹತ್ರ ಮಾತಾಡಿದೆ, ನಮ್ಮ ಜಗದೀಶ್ ಅವ್ರ ಹತ್ರ. ಬ್ರೋ 2 ದಿನ ಶೂಟ್ ಇರುತ್ತೆ, ನಿಮ್ಗೆ ಯಾವ ಲೈಟಿಂಗ್ಸ್ ಬೇಕು ಹೇಳಿ. ಅವ್ರು ಹೇಳಿದ್ರು ಲೊಕೇಶನ್ ನೋಡ್ಬೇಕು ಬ್ರೋ ಅಂದಾಗ ಲೊಕೇಶನ್ ಕರ್ಕೊಂಡೋಗಿ ಲೊಕೇಶನ್ ಎಲ್ಲ ತೋರಿಸ್ತಾರೆ. ಬ್ರೋ ಈ ಲೈಟ್ ಬೇಕು 2 ದಿನ ಸಾಕು ಬ್ರೋ ಅಂದ್ರು. ಎಲ್ಲ ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡಿದ ಆರ್ಟಿಸ್ಟ್ಗಳು ಎಲ್ಲ ಬಂದರು. ಯಾವ ಡೇಟಿಗೆ ಟೈಮ್ ಕೊಟ್ಟರು ಎಲ್ಲ ಡೇಟಿಗೆ ಟೈಮ್ ಕೊಟ್ಟು ಆ ಕೆಲಸ ಮುಗಿಸ್ಕೊಟ್ರು. ನೈಟ್ ಎಲ್ಲ ಕಷ್ಟಪಟ್ಟು ಚೆನ್ನಾಗಿ ಕೆಲಸ ಮಾಡಿದ್ವಿ, ಚೆನ್ನಾಗಿ ವರ್ಕ್ ಮಾಡಿದ್ವಿ. ಪ್ರತಿಫಲ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ಹೇಗೆ ಅನಿಸ್ತು ಅಂತ ನೀವೇ ಹೇಳ್ಬೇಕು ಆಮೇಲಿಂದ ನಿಮ್ಮ ಅಭಿಪ್ರಾಯನ. ನಾವು ಲೊಕೇಶನ್ ಮಾಡಿದ್ದು ತುಮಕೂರು ಹತ್ರ ತಿಪ್ಟೂರು, ಆಮೇಲೆ ಇನ್ನೊಂದು ಚಿಕ್ಕನಾಯಕಹಳ್ಳಿ ಮತ್ತೆ ಪಾಪನಕೋಣ ಅಂತ ತುಮಕೂರು ಹತ್ರ ಇರೋದು. ಅಲ್ಲಿ ರಜ್ಜಿ ಊರೇ, ಅಲ್ಲೇ ಲೊಕೇಶನ್ ನೋಡಿದ್ದು. ಸ್ಕೂಲ್ ಬಂದು ಪಾಪನಕೋಣ ಅಂತ ಅಲ್ಲೇ ಶೂಟ್ ಮಾಡಿದ್ದು. 2 ಲೊಕೇಶನ್ ಅಷ್ಟೇ ಶೂಟ್ ಮಾಡಿದ್ದು. ಕ್ಯಾಮ್ರಾ ಸೋನಿ S3 ಕ್ಯಾಮ್ರಾ ಬಂದು. ನೆಕ್ಸ್ಟ್ ಇನ್ನಾರು ಕ್ವಶನ್ ಇದೆಯಾ? ಬಜೆಟ್ ಒಂದು 5 lakhs 5 ಲಕ್ಷ ಆಗಿದೆ. 5 lakhsವರೆಗೂ ಹೋಗಿದೆ. ನೆಕ್ಸ್ಟ್ ಅನೌನ್ಸ್ ಮಾಡಿದ್ದಾರೆ ಜನವರಿ 13ಕ್ಕೆ. ಗಲಾಟೆ ಬಾಯ್ಸ್ ಕ್ರಿಯೇಷನ್ ಅಂತ ನಮ್ಮದೇ ಓನ್ ಚಾನಲ್ ಇದೆ, ಅದರಲ್ಲೇ ರಿಲೀಸ್ ಮಾಡ್ತಾ ಇದ್ವಿ. ಎಲ್ಲ ಬಂದು ಸಪೋರ್ಟ್ ಮಾಡಿ, ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಂಥವ್ರಿಂದ ನಮ್ಮಂಥವ್ರು, ನೀವಿಲ್ಲಿಂದ ನಾವಿಲ್ಲ. ಇವೆಲ್ಲ ಎಷ್ಟು ಸಹಾಯ ಮಾಡ್ತೀರೋ ಅಷ್ಟು ಉಪಯೋಗ ಆಗುತ್ತೆ. ದಯಮಾಡಿ ಈ ಫಿಲಮ್ನ ಎಲ್ಲರಿಗೂ ಮುಟ್ಟೋ ಥರ ಮಾಡಿ. ಏನು ಅನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನಾನು ಈ ಮಾತು ಮುಗಿಸ್ತಾ ಇದ್ವಿ. ಪ್ರಯತ್ನ ಪಡಿ, ಇದು ಸಕ್ಸಸ್ ಆಗುತ್ತೆ ಅಂತ ನನ್ನ ಒಂದು ಆಂಬಿಷನ್ಸ್. ಶ್ರೀಧರ್ ಕಶ್ಯಪ್ ಇನ್ನೊಂದು ಹೇಳ್ಬೇಕು, ಈ ಫಿಲಮ್ ಫೆಸ್ಟಿವಲ್ಗೆ ಸಬ್ಮಿಟ್ ಮಾಡಿದ್ವಿ. ಕನ್ನಡ ಇಂಟರ್ನ್ಯಾಷನಲ್ ಫೆಸ್ಟಿವಲ್ 2023ಗೆ ಬೆಸ್ಟ್ ಕನ್ನಡ ಫಿಲಮ್ ಅಂತ ಅವಾರ್ಡ್ ಸಿಕ್ಕಿದೆ. ದೊಡ್ಡ ದೊಡ್ಡ ಆಕ್ಟರ್ಗಳಿಗೆ ಚಾರ್ಲಿ ಇರ್ಬೋದು, ಕಾಂತಾರ ಇರ್ಬೋದು ಅಂತ ಸ್ಟೇಜಲ್ಲಿ ಹೋಗಿ ನಾವು ಕನ್ನಡ ಬೆಸ್ಟ್ ಶಾರ್ಟ್ ಫಿಲಮ್ ಅಂತ ಅವಾರ್ಡ್ ತಗೊಂಡು ಬಂದಿದ್ದೀವಿ. ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತೀವಿ. ಅವಾರ್ಡ್ನ ನಮ್ಮ ಟೀಮ್ಗೆ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನಿಂದ ಒಬ್ಬರಿಂದ ಅಲ್ಲ, ನಮ್ಮ ಟೀಮಿಂದ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಮ್ಮ ತರಬೇಕೆ. ಅದೇ ಕೇಳಿದ್ರಲ್ಲ, ನಮ್ಮ ಡೈರೆಕ್ಟ್ರು ತಲೆಯಲ್ಲಿ ಅದೇ ಇದ್ದಿದ್ದು. ಅಂದರೆ ನೀನು ಆ್ಯಕ್ಟ್ ಮಾಡಿರೋದು 4 ಜನ ಅಲ್ಲಿ ಸಿನಿಮಾ ನೋಡಿದ್ರು ನೀನು ಮುಂದೆ ಇದ್ರು ಗೊತ್ತಾಗ್ಬಾರ್ದು ನೀನೇ ಆ್ಯಕ್ಟ್ ಮಾಡಿದ್ಯಾ ಅಂತ. ಸೊ ಆ ಥರ ನೀನು ಈ ಒಂದು ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡಬೇಕು ಅಂತ ಅಂದಾಗ ನಾವು ಅದಕ್ಕೆ ಕೂತ್ಕೊಂಡು ಯೋಚನೆ ಮಾಡಿ ಆ ಕ್ಯಾರೆಕ್ಟರ್ಗೆ ಹೆಂಗೆ ಬೇಕು ಆ ಥರ ಬ್ಲೈಂಡ್ ಆಗಿ ಸಿನಿಮಾದಲ್ಲಿ ಕೆಲಸ ಮಾಡಿದ್ವಿ. ಅದಕ್ಕೆಲ್ಲ ಸಿನಿಮಾ ಇವತ್ತೆಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾರಣ ಎಲ್ಲ ನಮ್ಮ ತಂಡದ್ದು ಅಷ್ಟೇ. ಆಕ್ಚುಲಿ ಎಕ್ಸ್ಪೆಷಲಿ ಫಸ್ಟ್ ನಿಮ್ಮ ಹತ್ರ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಒಂದು ಕೂಗಿಗೆ ಈ ಥರ ಒಂದು ಸರ್ರೆ ಮೀ ಕಿರುಚಿತ್ರದ ಒಂದು ಪ್ರೀಮಿಯರ್ ಶೋ ಮಾಡ್ತಾ ಇದೀವಿ ಬನ್ನಿ ಅಂತ ಹೇಳಿದಾಗ ಇಷ್ಟು ಜನ ನಿಮ್ಮ ಒಂದು ಟೈಮ್ನ ಫ್ರೀ ಮಾಡಿಕೊಂಡು ನಮಗೋಸ್ಕರ ಒಂದು ಟೈಮ್ ಕೊಟ್ಟು ಬಂದಿರೋಕ್ಕೆ ಅದಕ್ಕೆ ನಾನು ಫಸ್ಟ್ ನಿಮ್ಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಸಿನಿಮಾಗೆ ಮುಖ್ಯವಾಗಿ ನಾವು ಅತಿಥಿಗಳನ್ನ ಕರೆಸ್ಬೇಕು ಅಂತ ನಾವು ಯೋಚನೆ ಮಾಡಿದಾಗ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಬಂದಿರುವಂಥ ಸುನೀಲ್ ಸರ್ಗೆ, ಮತ್ತೆ ಸಿರುಂಡಿ ರಘು ಸರ್ಗೆ, ಮ್ಯೂಸಿಕ್ ಡೈರೆಕ್ಟರ್ ಆದಂಥ ಸರ್ಗೆ, ಮತ್ತೆ ಅಗಸ್ತ್ಯ ಸರ್ಗೆ, ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ನಮಗೋಸ್ಕರ ಟೈಮ್ ಕೊಟ್ಟು ಇಲ್ಲಿವರೆಗೂ ಕೂತ್ಕೊಂಡು ಸಿನಿಮಾ ನೋಡಿರೋದಕ್ಕೆ. ಹೇಳಿ, ಸಿನಿಮಾ ನಿಮ್ ಪ್ರಕಾರ ಹೇಗೆ ಅನಿಸ್ತು? ಸಿನಿಮಾ ಹೇಗಿದೆ? ಚೆನ್ನಾಗಿದ್ಯಾ? ಎನರ್ಜಿ ಸಾಲಲ್ಲ. ನಿಮಗೆ ಗೊತ್ತಿರುತ್ತೆ ಯಂಗ್ಸ್ಟರ್ಸ್ ಅಂದ್ರೆ ಯಾವ ತರ ಎನರ್ಜಿ ಇರುತ್ತೆ ಅಂತ. ಸಿನಿಮಾ ಹೇಗಿದೆ? ಥ್ಯಾಂಕ್ ಯು ಸೋ ಮಚ್. ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ. ಸಿನಿಮಾ ತುಂಬಾ ಚೆನ್ನಾಗಿ ಕಟ್ಕೊಳ್ಳೋದಕ್ಕೆ ಕಾರಣರಾಗಿರುವಂತ ನನ್ನ ನಿರ್ದೇಶಕರು, ಮತ್ತೆ ನಮ್ಮ DOP ಆಗಿರುವಂತ ಜಗದೀಶ್ ಅವರು, ಮತ್ತೆ ಎಲ್ಲ ನನ್ನ ತಂಡದವರು. ಮುಖ್ಯವಾಗಿ ಇವಾಗ ಒಂದು ಸಿನಿಮಾ ಎಲ್ಲ ಆಗುತ್ತೆ, ಸಿನಿಮಾ ಎಲ್ಲ ನಾವು ಮಾಡ್ತೀವಿ, ಅದಾದ್ಮೇಲೆ ಒಂದು ತಯಾರಾದ್ಮೇಲೆ ಅದಕ್ಕೊಂದು ಜೀವ ಅಂತ ತುಂಬಬೇಕಾಗಿರುತ್ತೆ. ಇವಾಗ ಒಂದು ಪ್ರಾಡಕ್ಟ್ ಅಥವಾ ಏನೋ ಒಂದು ರೆಡಿ ಆದಾಗ ಅದಕ್ಕೊಂದು ಸೋಲ್ ಅಂತ
ಬರಬೇಕು. ಇವಾಗ ಹಿಂಗೆ DOP ಅವ್ನು ಕೆಲಸನ ಮಾಡಿರ್ತಾರೋ, ನಿರ್ದೇಶಕರು ಅವ್ನ ವಿಷನ್ ಸ್ಕ್ರೀನ್ ಮೇಲೆ ಬರಬೇಕು ಅಂತ ಕೆಲಸ ಮಾಡಿರ್ತಾರೋ, ಅದೇ ತರ ಎಲ್ಲಾ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದಾಗ ಅದಕ್ಕೊಂದು ಸೋಲ್ ಅಂತ ಇರುತ್ತೆ. ಇವತ್ತು ನಿಮ್ಗೆ ಇಷ್ಟು ಸಿನಿಮಾ ಇಷ್ಟ ಆಗ್ತಾ ಇದೆ, ಸಾಂಗ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ಈ ಸಾಂಗು ಎಲ್ಲದಕ್ಕೂ ಚೆನ್ನಾಗಿ ಬರೋದಕ್ಕೆ ಕಾರಣ ಆಗಿರುವಂತಹ ಫ್ರಾಂಕ್ಲಿನ್ ರಾಕಿ ಅವರು. ಅವ್ರು ತುಂಬಾ ಮ್ಯೂಸಿಕ್ ನ ತುಂಬಾ ಅದ್ಭುತವಾಗಿ ಮಾಡ್ತಾರೆ. ಯಾಕಂದ್ರೆ ಇವಾಗ ಇನ್ನ ಒಳ್ಳೊಳ್ಳೆ ಅಪ್ಕಮಿಂಗ್ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಮುಂದಿನ ಎಲ್ಲಾ ಪ್ರಾಜೆಕ್ಟ್ಸ್ಗೆ ಮತ್ತೆ ನಮ್ಮ DOPಗೆ ಎಲ್ಲ ಯಾಕಂದ್ರೆ ಅವರು ಸ್ಟಾರ್ಟ್ ಮಾಡಿದಾಗ ಯಾವ ಸಿನಿಮಾನು ಮಾಡ್ತಾ ಇರಲಿಲ್ಲ. ನಮ್ಗೆ ಅದೇ ಖುಷಿ. ನಮ್ಮ ಒಂದು ಗಲಾಟೆ ಬಾಯ್ಸ್ ಕ್ರಿಯೇಷನ್ ಅಲ್ಲಿ ಏನಪ್ಪಾ ಅಂದ್ರೆ ನಾವು 1 hour ಸ್ಟಾರ್ಟ್ ಮಾಡಿದ್ವಿ. ಅವಾಗೂ ಅಷ್ಟೇ ಅವ್ರನ್ನ ಯಾವ ಸಿನಿಮಾನು ಮಾಡ್ತಾ ಇರಲಿಲ್ಲ, ಎಲ್ಲ ನಮ್ಮ ಸಿನಿಮಾದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ಸರ್ವಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಗಂಟ ಅವ್ರಿಂದ ಚಿಕ್ಕ ಸಿನಿಮಾಗಳು ಮಾಡ್ತಾ ಇದ್ವಿ. ಆದ್ರೆ ಇವತ್ತು ಫ್ರಾಂಕ್ಲಿನ್ ಅವರಾಗಿರ್ಬೋದು, ನಮ್ಮ ಲಿರಿಸಿಸ್ಟ್ ಗೌತಮ್ ಅವರಾಗಿರ್ಬೋದು, ಮತ್ತೆ ನಮ್ಮ DOP ಜಗದೀಶ್ ಅವರಾಗಿರ್ಬೋದು, ಎಲ್ಲ ದೊಡ್ಡ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಸಿನಿಮಾದ ಎಡಿಟರ್ ಶಶಾಂಕ್ ಕೂಡ ಅಷ್ಟೇ. ಸಲಾರ್, ಈಗ ಮನೆಯಲ್ಲ ನೀವು ಸಲಾರ್ ನೋಡಿರ್ಬೇಕು ಅನ್ಸುತ್ತೆ. ಸಲಾರ್ ಅಲ್ಲಿ ಕೂಡ ಅವರು ಮೇನ್ ಅಸೋಸಿಯೇಟ್ ಎಡಿಟರ್ ಆಗಿ ಕೂಡ ಕೆಲಸ ಮಾಡಿದ್ರು. ಈ ತರ ಎಲ್ಲ ದೊಡ್ಡ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಇಡೀ ತಂಡಕ್ಕೆ ಎಕ್ಸ್ಪೆಷಲಿ. ಯಾಕಂದ್ರೆ ಅವರು ತುಂಬಾ ಶ್ರಮದಿಂದನೇ ಇವತ್ತು ಒಂದು ಒಳ್ಳೆ ಸಿನಿಮಾ ಸಾಧ್ಯ. ಯಾಕಂದ್ರೆ ಯಾರೇ ಒಬ್ಬನಿಂದ ಈ ಒಂದು ಸಿನಿಮಾ ಚೆನ್ನಾಗಿ ಆಗಲ್ಲ. ಪ್ರತಿಯೊಬ್ಬರು ಕಷ್ಟ ಬಿದ್ದು ಅವ್ರವ್ರದ ಒಂದು ಎಫರ್ಟ್ನಾಗಿ ಈ ಒಂದು ಸಿನಿಮಾಗೆ ಟೈಮ್ ಕೊಟ್ಟು ಸಿನಿಮಾ ಚೆನ್ನಾಗಿ ಮಾಡ್ಕೊಂಡು ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರಿಗೂ ಕೂಡ ನಾನು ಅದಕ್ಕೆ ಧನ್ಯವಾದಗಳನ್ನ ಕೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ಸಿನಿಮಾ ಇಷ್ಟೆಲ್ಲ ಚೆನ್ನಾಗಿ ಬರೋದಕ್ಕೆ ಕಾರಣ ಆಗಿರುವಂತ ನಮ್ಮ ಕಾರ್ಯಕಾರಿ ನಿರ್ಮಾಪಕರಾಗಿರುವಂತಹ ನವೀನ್ ಅವರು ಸಿನಿಮಾ ಬಗ್ಗೆ ಮಾತು ಹಂಚ್ಕೋಬೇಕು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಈ ಸ್ಟೇಜ್ ಮೇಲೆ ನಾನು ನಿಂತ್ಕೊಳ್ಳೋದಕ್ಕೆ ನನಗೆ ಆಶೀರ್ವಾದ ಮಾಡಿರುವಂತಹ ನಮ್ಮ ಅಪ್ಪ ಅಮ್ಮ, ನನ್ನ ಪೇರೆಂಟ್ಸ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ದೆಮ್. ಗೀತಾಕರ್ಷಣ್ ಮಾಡಿ ಅವ್ರ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಹಾಗೆ ನನ್ನ ಗುರು ಹಿರಿಯರು, ಪಿತೃಗಳು ಮತ್ತು ಕುಲದೇವಿನ ನೆನೆಸ್ಕೊಳ್ತಾ ನಾನು ಸ್ಟಾರ್ಟ್ ಮಾಡ್ತೀನಿ ಮಾತು. ಸ್ವಲ್ಪ ಇಟ್ ಮೈಟ್ ಬಿ ಟೈಮ್ ಕನ್ಸ್ಯೂಮಿಂಗ್ ನಾನು ಮಾತಾಡೋದು, ಸ್ವಲ್ಪ ಪ್ಲೀಸ್ ಬೇರ್ ವಿತ್ ಮೀ. ಫಸ್ಟ್ ನಿಮ್ಮೆಲ್ರಿಗೂ ಥ್ಯಾಂಕ್ಸ್. ಬಂದಿರುವಂಥ ಎಲ್ಲ ಅತಿಥಿಗಳು ಮತ್ತು ಅಗಸ್ತ್ಯ ಅವ್ರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನೀವು ನಮಗೋಸ್ಕರ ಟೈಮ್ ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಮ ಈ ಎನ್ಕರೇಜ್ಮೆಂಟ್ ಏನಿದೆಯಲ್ಲ ಅದೇ ನಮಗೆ ಪ್ರೋತ್ಸಾಹ ಕೊಡೋದು ಈ ಥರ ಕಾರ್ಯಕ್ರಮಗಳು ಮಾಡೋದಕ್ಕೆ ಎಲ್ಲ. ಸೊ ನೀವಿಲ್ಲ ಅಂದರೆ ಈ ಥರ ಕಾರ್ಯಕ್ರಮಗಳು ಆಗೋದು ತುಂಬ ಕಷ್ಟ, ವಿರಳ ಅಂತ ಹೇಳ್ಬೋದು. ಈ ಎನ್ಕರೇಜ್ಮೆಂಟ್ ಯಾವಾಗಲೂ ಹೀಗೆ ಇರಲಿ. ಆಮೇಲೆ ಈಗ ನನ್ನ ಕಷ್ಟದ ದಿನಗಳಲ್ಲಿ ನನಗೆ ಹೆಲ್ಪ್ ಮಾಡಿರೋ ನನ್ನ ಸೋದರ ಅನಂತ್ ಕುಮಾರ್, ಅವನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಂತರ ಆಮೇಲೆ ಅವರು ಸ್ಟೇಜ್ ಮೇಲೆ ಬಂದು ಮಾತಾಡಬೇಕು ಅಂತ ನನಗೆ ಆಸೆ ಇದೆ. ವಿಲ್ ಟಾಕ್ ಆನ್ ದ್ಯಾಟ್ ಪಾರ್ಟ್ ಲೇಟರ್. ಇದು ಶಾರ್ಟ್ ಮೂವಿ ಆಗೋದಕ್ಕೆ ಮೇನ್ ರೀಸನ್ ಇರೋದು RR ಆ್ಯಂಡ್ ದರ್ಶನ್. ಬಿಕಾಸ್ ದರ್ಶನ್ ಈ ಮೂವಿ ಮಾಡಲೇಬೇಕು ಅಂತ ಹಠ ಹಿಡಿದು ನಿಂತಾಗ ಜೊತೆಗೆ ನಿಂತಿದ್ದು ಮಾದೇವ್ಗೆ ಸ್ಕ್ರಿಪ್ಟ್ ಸ್ಟಾರ್ಟಿಂಗ್ ರೆಡಿ ಮಾಡು ಅಂತ ಹೇಳಿದಾಗ ಅದು ತುಂಬ ಫ್ಲ್ಯಾಟ್ ಆಗಿತ್ತು. ಅದರಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಬೇಕು ಅಂತ ಹೇಳಿದ ತಕ್ಷಣ ವಿತಿನ್ ಫ್ಯೂ ಅವರ್ಸ್, ಅಂದರೆ ಬೆಳಗ್ಗೆ ಹೇಳಿರೋದು ಸಂಜೆ ಅಷ್ಟೊತ್ತಿಗೆ ಆ ಕರೆಕ್ಷನ್ಸ್ ಎಲ್ಲ ಆಗಿ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರೋವಂಥ ಒಳ್ಳೆ ಸ್ಕ್ರಿಪ್ಟ್ ಮಾಡಿಕೊಂಡು ಬಂದಿದ್ದಾಯಿತು. ಸೊ ದಟ್ ಈಸ್ ಕಾಲ್ಡ್ ಡೆಡಿಕೇಶನ್. ಆ ಇನ್ವಾಲ್ವ್ಮೆಂಟು ಮತ್ತು ಕೋಆಪ್ರೇಷನ್ ತುಂಬ ಇಂಪಾರ್ಟೆಂಟ್. ಆ ಡೆಡಿಕೇಶನ್ ಇಟ್ಕೊಂಡು ಕೆಲಸ ಮಾಡಿದಾಗಲೇ ಈ ಥರ ಒಂದು ಒಳ್ಳೆ ಪ್ರಾಡಕ್ಟ್ಸ್, ಶಾರ್ಟ್ ಮೂವೀಸ್ ಏನೇ ಆಗಲಿ ಬರೋದಕ್ಕೆ ಸಾಧ್ಯ. ಎಲ್ಲರಿಗೂ ನಮಸ್ಕಾರ. ಮೊದಲು ನವೀನ್ ನನಗೆ ಹೇಳಿದ್ರು ನಾವು ಸರ್ MV ಅಂತ ಮೂವಿ ಮಾಡ್ತೀವಿ ಅಂತ. ನಾನಂದೆ ಅದು ಎಷ್ಟು ದೊಡ್ಡ ಟಾಪಿಕ್, ಶಾರ್ಟ್ ಮೂವಿ ಹೆಂಗಾಗುತ್ತೆ ಅಂತ. ಫಸ್ಟ್ ಆಫ್ ಆಲ್ ಯಾಕಂದರೆ ಅವ್ರ ಬಗ್ಗೆ ಹೇಳೋಕ್ಕೇ 1 hour ಸ್ಪೀಚ್ ಆಗುತ್ತೆ. ಅಂಥದ್ದು ಶಾರ್ಟ್ ಮೂವಿ ಹೌ ಇಸ್ ಇಟ್ ಪಾಸಿಬಲ್ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು. ಎಕ್ಸ್ಪ್ಲೇನ್ ಮಾಡಿದಾಗ ನಾನು ಅಂದ್ಕೊಂಡೆ ಓಕೆ. ಆಮೇಲೆ ಹೇಳಿದ್ರು ದಟ್ ಟ್ವಿಸ್ಟ್ ವಾಟ್ ದೇ ಹ್ಯಾವ್ ಗಿವನ್, ಸ್ಕೂಲ್ದು ಸ್ಟೂಡೆಂಟ್ಸೇ ಅದು ಪ್ರಾಂಪ್ಟ್ ಮಾಡಿ ಹೇಳಿ ದೆನ್ ದೇ ಹ್ಯಾವ್ ಕಮ್ಯುನಿಕೇಟೆಡ್ ಹಾಫ್ ಆಫ್ ಇಟ್ ಆ್ಯಂಡ್ ದೆನ್ ದೇ ಹ್ಯಾವ್ ಶೋನ್. ನನಗೆ ತುಂಬ ಇಷ್ಟ ಆಯಿತು. ಡೈರೆಕ್ಷನ್ ಈಸ್ ಅಲ್ಟಿಮೇಟ್. ಆ್ಯಂಡ್ ಹಾಡು ಕೇಳಿದಾಗ ಪ್ರತಿಯೊಂದು ಸಾರಿ ಯು ಬಿಲೀವ್ ಇಟ್ ಆರ್ ನಾಟ್, ಎವ್ರಿ ಟೈಮ್ ನಾನು ಹಾಕ್ತಿದ್ದೀನಿ ಗೊತ್ತಿಲ್ಲ, ಮನಸ್ಸಿಗಂತೂ ತುಂಬ ಹರ್ಟ್ ಆಗುತ್ತೆ. ತುಂಬ ಖುಷಿ ಆಯಿತು ಇಷ್ಟು ಒಳ್ಳೆ ಪ್ರೊಡಕ್ಷನ್ ಆಗಿದೆ. ಆ್ಯಂಡ್ we both are very glad that we both are part of this. This is our first time we have worked together as a costume designers. And ನನಗೆ ವರ್ಡ್ಸ್ ಕಡಿಮೆ ಅನಿಸ್ತಾ ಇದೆ, ನಾನು ಹೇಳೋಕ್ಕಾಗಲ್ಲ. I'll pass it on to Sabrina. ಆಲ್ರೆಡಿ ಗಾಯತ್ರಿ ಎಲ್ಲ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಫಾರ್ ದ ಹೋಲ್ ಟೀಮ್, ನವೀನ್ ಸ್ಪೆಷಲಿ. ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಇನ್ ಅಸ್. ಐ ಮೀನ್ ಐ ನೋ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿದ್ರು ಕೂಡ ಲೈಕ್ ಇಟ್ಸ್ ಡಿಫಿಕಲ್ಟ್ ಟು ಕಮ್ ಟು ದಿಸ್ ಸ್ಟೇಜ್, ರೈಟ್? ಸೊ ಥ್ಯಾಂಕ್ ಯು. ಈ ಮೂವಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್
ಗಾಯತ್ರಿ ಹೇಳ್ದಂಗೆ ಈ ಹಾಡು ಇಟ್ಸ್ ಲೈಕ್ ಸೋ ಟಚಿ. ಸೊ ಪ್ರತಿ ಸಲ ಕೇಳಿದಾಗಲೂ ಇಟ್ ಈಸ್ ಲೈಕ್ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಅಗೇನ್ ಥ್ಯಾಂಕ್ಸ್ ಅ ಲಾಟ್. ನವೀನ್ ನನ್ನ ಕೊನೆಗೂ ಅದಕ್ಕೆ ಅಂತ ನಾನು ಹೊಗಳ್ತಾರಂತಲ್ಲ, he had trust in me and Saurabha. So ನಾವು ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ we both would like to thank them and the entire team, because ಇಂಥ ಒಳ್ಳೆ ಮೂವಿಯಲ್ಲಿ ಫಸ್ಟ್ ಟೈಮ್ ನಮ್ಮಿಬ್ಬರಿಗೂ ಇದು ಅಪಾರ್ಚುನಿಟಿ ಕೊಟ್ಟಿದ್ದು, that itself is the biggest credit to us actually. So thank you so much. And ದರ್ಶನ್, ನವೀನ್ ಎಲ್ಲರದು ಆ್ಯಕ್ಟಿಂಗ್, ಮಾನಸ ಮೇಡಮ್ ಸೂಪರ್, ಆ್ಯಂಡ್ ಮ್ಯೂಸಿಕ್, ಲಿರಿಕ್ಸ್ ಹೇಳಬೇಕಂದ್ರೆ ಎಲ್ಲರದು ಎಫರ್ಟ್ ಸೂಪರಾಗಿ ಬಂದಿದೆ. ಏನೋ ಗೊತ್ತಿಲ್ಲ, ತುಂಬ ಇಮೋಷನಲ್ ಆಗಿ ತಗೋತಾ ಇದ್ದೀನಿ. ಎವ್ರಿ ಟೈಮ್ ವೆನೆವರ್ ಐ ಸೀನ್ ಇಟ್ಸ್ ಲೈಕ್ ಇಮೋಷನಲ್ ಮೂಮೆಂಟ್ ಫಾರ್ ಮೀ, ಆ್ಯಂಡ್ ಐ ಆಮ್ ವೆರಿ ಗ್ಲಾಡ್ ದಟ್ ಐ ಆಮ್ ಪಾರ್ಟ್ ಆಫ್ ದಿಸ್. ಸೊ ನನಗೆ ನಿಜವಾಗ್ಲೂ ಹೇಳ್ತೀನಿ, ಇವ್ರು ಹೇಳಿದ್ರು ಫ್ಯಾಮಿಲಿ ಥರ ಅಂತ ಹೇಳಿ, ಅದು ಕಾಣ್ತಿದೆ ತೆರೆ ಮೇಲೆ. ಯಾಕಂದರೆ ಕಾಸ್ಟ್ಯೂಮರ್ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ನಂಗೆ ತುಂಬ ಇಷ್ಟ ಆಗಿದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಆ ಸೀನಿಗೆ ತಕ್ಕಂಗೆ ಆರ್ ಇತ್ತು. ಅದ್ಭುತವಾಗಿ ಮಾಡಿದ್ದೀರಾ ಸರ್, ಸಖತ್ತಾಗಿ ಮಾಡಿದ್ದೀರಾ, ತುಂಬ ಖುಷಿ ಆಯಿತು. ಈ ಡೈರೆಕ್ಷನ್ ಟೀಮ್ ಬಗ್ಗೆ ಹೇಳಬೇಕು ಅಂದರೆ, ಆ ಒಂದೊಂದು ಪಾತ್ರಕ್ಕೂ ಕೂಡ ಜೀವ ತುಂಬಬೇಕು ಅಂದಾಗ ಕ್ಯಾರೆಕ್ಟರ್ ಸೆಲೆಕ್ಷನ್ ಅದ್ಭುತವಾಗಿ ಮಾಡಿದ್ರು, ತುಂಬ ಚೆನ್ನಾಗಿದೆ. ಈ ಸಿನಿಮಾ ಬಗ್ಗೆ ಒಂದು ಪ್ಲಸ್ ಹೇಳ್ತೀನಿ, ಒಂದು ಮೈನಸ್ ಹೇಳ್ತೀನಿ. ಈ ಸಿನಿಮಾನ ಯಾಕೆ ಇಷ್ಟು ಚೆನ್ನಾಗಿ ಮಾಡಿದ್ರಿ ಸರ್? ಒಂದು ಮೈನಸ್ ಏನಂತ ಹೇಳಿದ್ರೆ, ಇದನ್ನ ಯಾಕೆ ದೊಡ್ಡ ಸಿನಿಮಾ ಮಾಡಬಾರ್ದಾಗಿತ್ತು ನೀವು? ಯಾಕಂದ್ರೆ ಪ್ಲಸ್ ಇದೆ, ಸಿನಿಮಾ ತುಂಬಾ ಚೆನ್ನಾಗಿದೆ, 20-25 ನಿಮಿಷದಲ್ಲಿ ಏನ್ ತೋರಿಸ್ಬೇಕೋ ಅದ್ಭುತವಾಗಿ ತೋರಿಸಿದೀರಾ. ಆದ್ರೆ ಮೈನಸ್ ಏನಂದ್ರೆ ಶಾರ್ಟ್ ಮೂವಿ ಮಾಡ್ಬಿಟ್ಟಿದ್ದಾರೆ. ದೊಡ್ಡ ಮೂವಿ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರ್ತಿತ್ತು. ನನ್ಗನ್ಸಿದ್ದು ಅದೇ. ಯಾಕೆ ಅಂದ್ರೆ ಇದು ಒಂದು ಶಾರ್ಟ್ ಮೂವಿ ನೋಡಿದಾಗ ಅನ್ಸ್ಲಿಲ್ಲ ನನಗೆ. ನೀನ್ ಕುತ್ಕೊಂಡು ನೋಡ್ತಿದ್ರೆ ಒಂದು ಸುಮಾರು ಒಂದು 70-80 ವರ್ಷ ಹಿಂದೆ ಹೋದಂಗೆ ಅನ್ನಿಸ್ತು. ಆ ಒಂದು ವಾತಾವರಣ ಸ್ಕ್ರೀನ್ ಮೇಲೆ ಕಾಣಿಸ್ತಿತ್ತು, ಎಲ್ಲೂ ಕಾಂಪ್ರ ಆಗಲಿಲ್ಲ ಅನಿಸ್ತು ನನಗೆ. ಯಾಕೆ ಅಂದ್ರೆ ಕಾಸ್ಟ್ಯೂಮ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಕ್ಯಾರೆಕ್ಟರ್ ಆಗಿರ್ಬೋದು, ಅವ್ರವ್ರ ತರ ಅವ್ರು ಹಿಡಿದಿದ್ರು. ಅದ್ಭುತವಾಗಿದೆ. ನಿಮ್ಮೆಲ್ಲರಿಗೂ ಸರ್ ದೊಡ್ಡ ಸಿನಿಮಾ ಮಾಡೋಕೆ ಆ ರಾಯರು ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಅತಿ ಶೀಘ್ರದಲ್ಲಿ ನೀವು ದೊಡ್ಡ ಸಿನಿಮಾ ಮಾಡ್ತೀರಾ. ಯಾಕಂದ್ರೆ ಟೀಮ್ ವರ್ಕ್ ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು. ನಂದು ಮ್ಯೂಸಿಕ್ ಡಿಪಾರ್ಟ್ಮೆಂಟ್, ಎಲ್ರಿಗೂ ಸಾಂಗ್ ಇಷ್ಟ ಆಯಿತು ಅನ್ಕೊಂತೀನಿ. ಥ್ಯಾಂಕ್ ಯು. ಈ ಕಿರುಚಿತ್ರದಲ್ಲಿ ನನ್ನೊಂದು ಕಿರು ಪಾತ್ರ, ಉಪಾಧ್ಯಾಯನ ಪಾತ್ರ ಕೊಡೋದಕ್ಕೆ ನಮ್ಮ ದರ್ಶನ್ ಸರ್ಗೂ ಮತ್ತು ಎಲ್ಲ ನಿರ್ದೇಶಕರಿಗೂ ಮತ್ತು ಪ್ರೊಡ್ಯೂಸರ್ಗೂ ಮತ್ತು ಎಲ್ಲ ತಂಡದವರಿಗೂ ನನ್ನ ಹೃದಯಪೂರ್ವಕ ನಮನಗಳು. ನನ್ನನ್ನು ನೀವು ಅಂಬಾರಿ ಸಿನಿಮಾದಲ್ಲಿ ನೋಡಿದ್ದೀರಾ, ಮಜಾ ಟಾಕೀಸಲ್ಲಿ ನೋಡಿದ್ದೀರಾ. ರಂಗಭೂಮಿ ಕಲಾವಿದ ಡಾಕ್ಟರ್ ರಾಜಾಭಿಮನಿ, NGN ರಾಜ್ಕುಮಾರ್. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ಮೈಕ್ ಮುಂದೆ ನಿಂತ್ಕೊಂಡು ಜಾಸ್ತಿ ಮಾತಾಡೋದು ಬರಲ್ಲ, ಬೇಕಾದ್ರೆ ಆ್ಯಕ್ಟಿಂಗ್ ಮಾಡ್ತೀನಿ. ಮೊದಲಿಗೆ ನನಗೆ ಈ ಅವಕಾಶ ಕೊಟ್ಟ ಮತ್ತು ನಮ್ಮ ಡೈರೆಕ್ಟರ್ ಸಾರು, ಮತ್ತು ನವೀನು, ಮತ್ತು ದರ್ಶನ್ ಅವರು, ಮತ್ತು ಎಲ್ಲ ಗ್ರೂಪ್ಗೂ ನಾನು ಒಂದನ್ನು ತಿಳಿಸಿ, ಈಗ ಶಾರ್ಟ್ ಫಿಲ್ಮ್ ಆದರೂ ಕೂಡ ಇದು ಸ್ವೀಟ್ ಆಗಿದೆ. ನೆಕ್ಸ್ಟು ಎಲ್ಲ ಸೇರಿ ಒಂದು ಬಿಗ್ ಸಿನಿಮಾ ಮಾಡೋಣ ಅಂದ್ಬಿಟ್ಟು ಆ ದೇವರು ನಮಗೆ ಆಶೀರ್ವಾದ ಮಾಡಿ. ಸೊ ವೇದಿಕೆ ಸಿಕ್ಕಿದೆ, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಮುಗಿಸ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಇವರು ಅದ್ಭುತವಾಗಿ ಮಾಡೋರೆ. ನಾವು ಒಂದು ಸಿನಿಮಾ ದಬಾಕಿದ್ದೀವಿ, ರಣಾಕ್ಷ ಅಂತೇಳಿ. ಮೊದಲನೇ ಬಾರಿಗೆ ಹೀರೋ ಆಗಿ ಬರ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ. ಮೊನ್ನೆ ಅಷ್ಟೇ ಪ್ರೆಸ್ ಮೀಟ್ ಮುಗಿದು ಫಸ್ಟ್ ಲುಕ್ ರಿಲೀಸ್ ಆಗಿದೆ. ನೀವೆಲ್ಲರೂ ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಎಲ್ಲ ಆಲ್ರೆಡಿ ವೈರಲ್ ಆಗ್ತಿದೆ. ಇನ್ನೇನು 15ನೇ ತಾರೀಕು ಆ ಸಿನಿಮಾದ ಆಡಿಯೋ ಲಾಂಚ್ ಕೂಡ ಕಾರ್ಯಕ್ರಮ ಇದೆ. ಸರ್ ದಯವಿಟ್ಟು ಇಲ್ಲೇ ಇನ್ವಿಟೇಷನ್ ಕೊಡ್ತಾ ಇದ್ದೀನಿ, ನಿಮ್ಮ ಟೀಮ್ ಫುಲ್ಲು ಬರಬೇಕು, ಚೆನ್ನಾಗಿರೋ ಹುಡುಗಿ ಕರ್ಕೊ ಬನ್ನಿ. ಥ್ಯಾಂಕ್ ಯು ಸರ್. ನನಗೆ ಡೌಟ್ ಬಂದ್ಬಿಡ್ತು ಸರ್. ಫಸ್ಟು ನನಗೆ ನೋಡಿ ಎಲ್ಲೆಲ್ಲಿ ಕಾಂಪರ್ ಆಗಿಲ್ಲ ಗೊತ್ತಾಗಲ್ಲ ನಮ್ಗೆ ಅನ್ಕೊಬಿಟ್ಟವ್ರೆ, ಡಬಲ್ ಆಕ್ಟಿಂಗ್ ಮಾಡ್ಬಿಟ್ಟವ್ರು ಇವರು. ನಾನು ಬಂದೆ, ಇವ್ರನ್ನೆಲ್ಲ ನೋಡಿದ್ದೀನಲ್ಲ ಅಂತ 5 ನಿಮಿಷದ ಮುಂಚೆ ವಿಗಾಕ ಮಾಡ್ಬಿಟ್ಟವ್ರೆ, ಗೊತ್ತಾಗಲ್ಲ ಅಂದ್ಬಿಟ್ಟು ನಾನು ಪತ್ರ ಕೂತ್ಕೊಂಡು ಅದೇ ಹೇಳ್ತಾ ಇದ್ದೆ. ಬಟ್ ನಿಜವಾಗ್ಲೂ ಸರ್ ನಿಮ್ಮ ಪಾತ್ರ ನೀವು ಅದ್ಭುತವಾಗಿ ಜೀವ ತುಂಬಿದ್ದೀರಾ. ಒಳ್ಳೇದಾಗ್ಲಿ. ಟೀಮ್ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ನಾನು ಅಮ್ಮನ ಕ್ಯಾರೆಕ್ಟರ್ ತುಂಬಾ ಎಲ್ಲಿ ಕಾಣ್ತಿಲ್ವಲ್ಲ ಅಂತ ನಾನು ಕನ್ಫ್ಯೂಸ್ ಆಗ್ಬಿಟ್ಟಿದ್ದೆ, ಮೇಡಮ್ ಅವರೇನು ಅಂತ.
ಕಿರಿಕಿರಿಗೂ ಮಾತಾಡಕ್ಕೆ ಬರಲ್ಲ, ತಪ್ಪಾದ್ರೆ ಕ್ಷಮೆ ಇರಲಿ. ಫಸ್ಟ್ ಆಫ್ ಆಲ್ ಎತ್ಕೊಂಡಿರೋ ಕಾನ್ಸೆಪ್ಟೇ ತುಂಬ ಚೆನ್ನಾಗಿದೆ. ಆ ವ್ಯಕ್ತಿ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ರು ನಾವಲ್ಲ, ಬಟ್ ಈ ಒಂದು ಚಿತ್ರದ ಈ ಟೀಮ್ ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದೆ. ಅದೇ ನಮ್ಮ ರಘು ಬ್ರೋ ಹೇಳ್ದಂಗೆ ಇದು ಯಾಕೆ ಚಿಕ್ಕದು ಮಾಡಿದ್ರಿ, ದೊಡ್ಡದು ಮಾಡ್ಬೋದಾಗಿತ್ತಲ್ಲ, ನಮ್ದೊಂದು ಕ್ವಶನ್ನು. ಆ್ಯಂಡ್ ತುಂಬ ಅದ್ಭುತವಾಗಿ ಮೂಡ್ಬಂದಿದೆ, ಅಷ್ಟು ಹೇಳಬಲ್ಲೆ. ಸರ್ ಹೇಳಿ ಸರ್, ಸಿನಿಮಾ ರಿಲೀಸ್ ಆಗ್ತಾ ಇದೆ, ಏನು ಅನ್ನಿಸ್ತಾ ಇದೆ? ಆ್ಯಕ್ಚುಲಿ 13th ರಿಲೀಸ್ ಆಗುತ್ತೆ ಸೆಲೆಕ್ಟೆಡ್ ಬಾಯ್ಸ್ ಯೂಟ್ಯೂಬ್ ಚಾನಲಲ್ಲಿ. ಫಸ್ಟ್ ಆಫ್ ಆಲ್ ನಮ್ಮ ದರ್ಶನ್ಗೆ ಮತ್ತು ಮಿಸ್ಟರ್ ಆರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಶಾರ್ಟ್ ಫಿಲಮ್ಗೆ ನನಗೆ ಅವಕಾಶ ಕೊಟ್ಟಿದ್ದಾರೆ, ಮತ್ತು ತುಂಬ ಅದ್ಭುತವಾಗಿ ಕೂಡ ಬಂದಿದೆ. ಇಷ್ಟ ಮಾಡಿದ್ವಿ, ಎಲ್ಲರೂ ನೋಡಿ ಇಷ್ಟ ಕೂಡ ಪಡ್ತಿದ್ದಾರೆ. ಸೊ ದಯವಿಟ್ಟು ಯೂಟ್ಯೂಬಲ್ಲಿ ರಿಲೀಸ್ ಆದಾಗ ಎಲ್ಲರೂ ದಯವಿಟ್ಟು ನೋಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವೇನು ಮಾಡಿದ್ದೀರಿ ಸರ್? ಇದರಲ್ಲಿ ನಾನು ಸಿನಿಮಾಟೋಗ್ರಾಫರ್ ಆಗಿ ಮಾಡಿದ್ದೀನಿ. ಸೊ ಇದು ನನ್ನ ಸೆಕೆಂಡ್ ಪ್ರಾಜೆಕ್ಟು ದರ್ಶನ್ ಮತ್ತು ಮಿಸ್ಟರ್ ಆರ್ ಜೊತೆ. ಇದಕ್ಕೂ ಮುಂಚೆ ಫಸ್ಟ್ 1 hour ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಸೊ ಅದಾಗ್ಬಿಟ್ಮೇಲೆ ಈಗ 2ನೇ ಸೆರೆಂಡಿಗೆ ಕೊಲಾಬ್ ಆಗಿದ್ದೀನಿ. ಮತ್ತು ಫಸ್ಟಿಗೆ ಎಡಿಟ್ ಕೂಡ ಮಾಡಿದ್ದೆ. ಈ ಸತಿ ನಮ್ಮ ಶಶಾಂಕ್ ಅಂತ ಹೋಗಿದ್ದಾರೆ, ಸಲಾರ್ ಅಸಿಸ್ಟೆಂಟ್ ಮಾಡಿದ್ದಾರೆ, ಅವರು ಎಡಿಟ್ ಮಾಡಿದ್ದಾರೆ. ತುಂಬ ಖುಷಿ ಇದೆ. ಖಂಡಿತವಾಗ್ಲೂ ಹೇಳ್ಬೇಕು, ಬಿಕಾಸ್ ಇದಕ್ಕೆ ಕ್ರೂ ಮತ್ತು ಏನು ಜಾಸ್ತಿ ಇರಲಿಲ್ಲ, ಮ್ಯಾನ್ ಪವರ್ಸ್ ಜಾಸ್ತಿ ಇರಲಿಲ್ಲ. ಸೊ ನಾನು ನಮ್ಮ ಅಸೋಸಿಯೇಟ್ DOP ಮೋಹನ್ ನಮ್ಮ ಜೊತೆ ಇದ್ದಿದ್ದು. ಸೊ ಲೈಟ್ಸೆಲ್ಲ ಕ್ಯಾರಿ ಮಾಡಿದ್ರು, ನಾವಿಬ್ಬರೇ ಕ್ಯಾರಿ ಮಾಡ್ತಿದ್ವಿ, ನಮ್ಮ ಕ್ಯಾಮ್ರಾ ಕೂಡ ನಾವೇ ಕ್ಯಾರಿ ಮಾಡ್ತಿದ್ವಿ. ಆಮೇಲೆ ನಾವು ಶೂಟ್ ಮಾಡಿದ ಲೊಕೇಶನ್ ಕೂಡ ಬಂದು ಒಂದು ತುಂಬ ಹಳ್ಳಿ ರಿಮೋಟಿಗೆ ಆ ಥರ ಸೊ ಅಲ್ಲಿ ಕೂಡ ತುಂಬ ಏನು ಸ್ಟ್ರೀಟ್ ಲೈಟ್ಸ್ ಆ ಥರ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಕಂಪ್ಲೀಟ್ ನಾವು ತುಂಬ ಲೈಟ್ ಕ್ಯಾರಿ ಮಾಡಿಕೊಂಡು ಮಾಡಿದ್ದೀವಿ. ಅದಕ್ಕೆ ಅದೇ ಥರ ಮಿಕ್ಕಿದ ಟೀಮ್ ಸಪೋರ್ಟ್ ಕೂಡ ಇತ್ತು. ಸೊ ಫಸ್ಟು ರಾಮೋಜಿ ಫಿಲ್ಮ್ ಸಿಟಿಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಡೈರೆಕ್ಟ್ರು ನಾವೆಲ್ಲ ಹೋಗಿ ಲೊಕೇಶನ್ ಆ್ಯಕ್ಟಿಂಗ್ ಕೂಡ ಮಾಡಿದ್ವಿ. ಬಿಕಾಸ್ ಆಫ್ ಅಲ್ಲಿ ಸ್ವಲ್ಪ ಬಜೆಟ್ಟು ಮತ್ತು ಅಲ್ಲಿನ ಒಳಗಡೆ ಇದರಿಂದ ಸ್ವಲ್ಪ ಕ್ಯಾನ್ಸಲ್ ಸರ್ ಹೇಳಿ. ಹಾಂ ಸರ್, ಈಗ ಸರಂಗಿ ಶಾರ್ಟ್ ಫಿಲ್ಮ್ನಲ್ಲಿ ಮಾಡಿದ್ದೀರಾ, ಸೊ ಪಾತ್ರದ ತಯಾರಿ ಯಾವ ರೀತಿ? ಸರ್, ಪಾತ್ರದ ತಯಾರಿ ಅಂತ ಬಂದರೆ ಎಸ್ಪೆಷಲಿ ನನ್ನ ಹೆಸರು ಬಂದ್ಬಿಟ್ಟು ದರ್ಶನ್. ನಾನು ಇವತ್ತು ಒಂದು ಸಿನಿಮಾದಲ್ಲಿ ಒಂದು ಸರ್ ಎನ್ ವಿ ಅಂದರೆ ವಿಶ್ವೇಶ್ವರಯ್ಯವ್ರನ್ನು ಬಾಲ್ಯದ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ ಒಂದು ಕ್ಯಾರೆಕ್ಟರ್ ಮಾಡಬೇಕಾದಾಗ ನನಗೆ ಡೈರೆಕ್ಟರ್ ಅವ್ರ ಜೊತೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಸಿನಿಮಾ ಆ್ಯಕ್ಚುಲಿ ಈ ಕಥೆ ನಾನು ಯೋಚನೆ ಮಾಡಿದಾಗ ಈ ಸಿನಿಮಾ ಮಾಡಬೇಕು ಅಂತ ನಾನು ನಿರ್ದೇಶಕರ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರು ಅದೇ ಹೇಳ್ತಾ ಇದ್ದೀನಿ, ನಾವು ಆ ಪೀರಿಯಡಿಗೆ ಮಾಡಬೇಕು. ಸೊ ನಾನು ಸ್ವಲ್ಪ ವೆಯ್ಟು 75 ಇದೆ. ಅವ್ರು ಹೇಳಿದ್ರು ಇಲ್ಲ, ಮಿನಿಮಮ್ 60 kg ಪಾಸ್ ಆಯಿತು, ಅಟ್ಲೀಸ್ಟ್ 58-60 ಆದರೆ ಅಟ್ಲೀಸ್ಟ್ ಆ ಏಜಿಗೆ ರಿಲೇಟೆಡ್ ಆಗಿ ಕಾಣಿಸ್ತೀವಿ. ಸೊ ನಾನು ಅದಕ್ಕೋಸ್ಕರ ಮತ್ತೆ ಒಂದು 6 months ಟೈಮ್ ತೊಗೊಂಡು ಡಯಟ್ ಮಾಡಿ ಮತ್ತೆ ಒಂದು 15 kg ಕಡಿಮೆ ಆಗಬೇಕು. ಸೊ 15 kg ಕಡಿಮೆ ಆಗಿ ಈ ಸಿನಿಮಾ ಮಾಡಿದ್ದು. ಅದ್ರ ರಿಸಲ್ಟ್ ನಿಮ್ಮ ಮುಂದೆ ಇದೆ, ಹೇಗಿದೆ ಸಿನಿಮಾ ಎಲ್ಲ ನೀವು ನೋಡಿದ್ದೀರಾ. ಆ್ಯಕ್ಚುಲಿ ನೀವು ಹೇಳ್ಬೇಕಾದ್ರೆ ನಿಮಗೆ ಹೇಗೆ ಕಾಣಿಸ್ತಿದೆ, ಹೇಗೆ ಬಂದಿದೆ. ಸೊ ಪಾತ್ರ ಮಾಡೋದು ಮುಂಚೆ ವಿಶ್ವೇಶ್ವರಯ್ಯ ಬಗ್ಗೆ ಹೌದು ಸರ್, ಹೌದು. ಯಾಕೆಂದರೆ ಈಗ ಒಬ್ಬ ಇಂಥ ಮಹಾನ್ ವ್ಯಕ್ತಿ ಕಥೆನ ನಾವು ತಗೊಂಡಿದ್ದೇ ನನಗೆ ಒಂದು ಭಯ ಸ್ಟಾರ್ಟ್ ಆಗಿರುತ್ತೆ. ಹೆಂಗಪ್ಪ ಇವತ್ತು ಕಥೆನ ನಾವು ಪ್ರೆಸೆಂಟ್ ಮಾಡೋದು, ಹೇಳೋದು, ಮತ್ತು ಅದರಲ್ಲಿ ನಾನು ನಟಿಸ್ಬೇಕು ಅಂತ ಯೋಚನೆ ಮಾಡುವಾಗ ಹೇಳೋದು ಒಂದು ದೊಡ್ಡ ವಿಚಾರ. ಬಟ್ ಅದರಲ್ಲಿ ನಾನು ಒಬ್ಬ ನಟಿಸಿ ಅದನ್ನು ಜನಕ್ಕೆ ಮುಟ್ಟಬೇಕಲ್ಲ, ಅದನ್ನು ನಾನು ಮುಟ್ಟಿಸೋದು ಎಲ್ಲ ತುಂಬ ದೊಡ್ಡ ವಿಷಯ. ಆ ಟೈಮಲ್ಲಿ ನನಗೆ ಅನಿಸ್ತಾ ಇತ್ತು ಹೆಂಗೆ ಅವರು ಯಾವ ಥರ ಅವ್ರು ಹೇಗೆ ಬಿಹೇವ್ ಮಾಡ್ತಾಯಿದ್ರು. ಅವರು ಆ್ಯಕ್ಚುಲಿ ನಾನು ಲೈವಾಗಿ ಎಲ್ಲೂ ನೋಡಿಲ್ಲ, ಯಾಕಂದರೆ ಅವ್ರ ಚೈಲ್ಡ್ಹುಡ್ನ ನಾವು ಕಣ್ಣಾರೆ ನಾವು ಯಾವುದೂ ತುಂಬಿಕೊಂಡಿದ್ವಿ. ಸೊ ಅದಕ್ಕೋಸ್ಕರ ಪುಸ್ತಕನ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ಪುಸ್ತಕನ ಓದ್ತಾ ಓದಿ ಆ ಒಂದು ಕಥೆಯಲ್ಲಿ ಏನು ಕೇಳಿಸಲ್ಲ ಜೀವನದಲ್ಲಿ ನಾವು ಮುಳುಗಕ್ಕೆ ಇಷ್ಟಪಡ್ತೀವಿ. ಅಂದರೆ ನಾವು ಆ ಟೈಮಲ್ಲಿ ಹೇಗಿದ್ರು ಅದನ್ನ ನಾವು ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ನನಗೆ ಅದು ಅನಿಸ್ತಾ ಇತ್ತು, ಇದೇ ಥರ ಏನೋ ಬಿಹೇವ್ ಮಾಡ್ತಾಯಿದ್ರು ಅಂತ ಅನಿಸುತ್ತೆ ಅಂತ. ಸೊ ನಾನು ಆ ಥರ ಒಂದು ಯೋಚನೆ ಮಾಡಿದಾಗ ನಾವು ಎಷ್ಟು ಸಾಧ್ಯವಾಗೋ ಅಷ್ಟು ಜೀವನದಲ್ಲಿ ಒಂದು ಪ್ರಯತ್ನ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಯಾಕಂದ್ರೆ ಅಷ್ಟು ಅವ್ರದ್ದು ಅವ್ರಿಗೆ ಜೀವ ತುಂಬಿದ್ದೀನಿ ಅಂತ ನಾನು ಹೇಳಲ್ಲ. ಯಾಕಂದರೆ ಅಂತ ಮಹಾನ್ ವ್ಯಕ್ತಿ ನರ್ಸಿರೋ ಆ ಒಂದು ಪಾತ್ರ ಕೊಟ್ಟು ತೊಗೊಂಡಿರೋದು ನನಗೆ ಒಂದು ದೊಡ್ಡ ಜವಾಬ್ದಾರಿ. ಅದನ್ನ ನಾನು ಸಾಧ್ಯವಾದಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ನನಗೆ. ಥ್ಯಾಂಕ್ ಯು ಸೊ ಮಚ್ ಸರ್. ಶಾರ್ಟ್ ಸಿನಿಮಾ ನೋಡಿದ್ರೆ ಏನು ಅನಿಸ್ತು ಸರ್? ಇದು ಶಾರ್ಟ್ ಮೂವಿ ಅನಿಸ್ತಿಲ್ಲ, ಇದೊಂದು ದೊಡ್ಡ ಮಟ್ಟದ ಸಿನಿಮಾ ಮಾಡಿದರೆ ಚೆನ್ನಾಗಿರ್ತಿತ್ತು ಅನಿಸ್ತು. ಯಾಕೆಂದರೆ ಈ ಸಿನಿಮಾದಲ್ಲಿ ಬರುವಂಥ ಪಾತ್ರಗಳಿಗೆ ಅವರು ತುಂಬ ಅದ್ಭುತವಾಗಿ ಜೀವ ತುಂಬಿದ್ದಾರೆ. ಜೊತೆಗೆ ಪ್ರಾಪರ್ಟಿ ಯೂಸ್ ಮಾಡಿರೋದಾಗಿರ್ಬೋದು, ಆ ಲೊಕೇಶನ್ ಯೂಸ್ ಆಗಿರ್ಬೋದು. ಯಾಕಂದರೆ ಇವತ್ತಿನ ಕಮರ್ಷಿಯಲ್ ಸಿನಿಮಾಗಳು ಆ ಕಥೆಗೆ ಏನು ಬೇಕು ಅದನ್ನು ಪ್ರಾಪರ್ಟಿಯಿಂದ ಹಿಡಿದು, ಮೇಕಪ್ಪಿಂದ ಹಿಡಿದು, ಕಾಸ್ಟ್ಯೂಮಿಂದ ಹಿಡಿದು, ಡೈರೆಕ್ಷನ್ ಟೀಮ್ ಆಗಿರ್ಬೋದು,
ಮ್ಯೂಸಿಕ್ ಆಗಿರ್ಬೋದು ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಈ ಸಿನಿಮಾ ತಂಡಕ್ಕೆ ನಾನೇನು ವಿಶ್ ಮಾಡ್ತೀನಿ ಅಂದರೆ ಅವ್ರಿಗೆ ಇನ್ನೂ ಒಂದು ದೊಡ್ಡ ಸಿನಿಮಾ ಮಾಡಲಿಕ್ಕೆ ಆಶೀರ್ವಾದ ಸಿಗಲಿ ರಾಯಲ್ ಕಡೆಯಿಂದ. ಯಾಕಂದರೆ ಒಳ್ಳೆ ಟೀಮ್, ಒಳ್ಳೆ ವರ್ಕ್ ಇದೆ. ನನಗೆ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಇದೆಲ್ಲ ನೋಡಿದ್ರೆ ನಾನು ಯಾವುದೋ ಶಾರ್ಟ್ ಮೂವಿ ನೋಡ್ತೀನಿ ಅಂತ ಅನಿಸ್ಲಿಲ್ಲ. ಯಾಕಂದರೆ ಯೂಟ್ಯೂಬಲ್ಲಿ ಆಗಿರ್ಬೋದು ತುಂಬ ಸಿನಿಮಾಗಳು ಬರ್ತಾನೆ ಇದೆ. ಆದರೆ ಇದು ಥಿಯೇಟ್ರಲ್ಲಿ ನೋಡಿದಾಗ ಇದು ದೊಡ್ಡ ಸಿನಿಮಾದ ಮಟ್ಟಿಗೆ ಇದೆ. ಸೊ ಆಲ್ ದ ಬೆಸ್ಟ್ ಎಲ್ಲ ಫುಲ್ ಟೀಮ್ಗೆ ಒಳ್ಳೆಯದು. ಥ್ಯಾಂಕ್ ಯು. ಒಂದೇ ಸರ್ ಹೇಳಿ ಸರ್. ಸರ್ ಈಗ ನೋಡ್ತಾ ಇದ್ದೀರಾ, ಈಗ ಶಾರ್ಟ್ ಫಿಲ್ಮ್ಸ್ ಅಂದರೆ ಯಾವ್ಯಾವ ಥರನೂ ಮಾಡ್ತಾ ಇದ್ದಾರೆ, ಅಂದರೆ ಡಬಲ್ ಮೀನಿಂಗ್ ಜೋಕ್ಸ್ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ನೀವು ಸ್ಪೆಷಲ್ಲು ನಮ್ಮ ವಿಶ್ವೇಶ್ವರಯ್ಯ ಅವ್ರ ಬಗ್ಗೆ ಶಾರ್ಟ್ ಫಿಲ್ಮ್ ಮಾಡಿದ್ದೀರಾ, ಯಾಕೆ ಈ ಥರ ಒಂದು ಥಾಟ್ ಬಂತು ನಿಮಗೆ? ಫಿಲಮ್ ಎಲ್ಲರೂ ಮಾಡ್ತಾರೆ, ಶಾರ್ಟ್ ಮೂವಿ ಎಲ್ಲರೂ ಮಾಡ್ತಾರೆ. ಅಂದರೆ ನಾವು ಒಂದು ಕಂಟೆಂಟ್ ಇಟ್ಕೊಂಡು ಮಾಡ್ತೀವಿ. ನಾವು ಮಾಡೋ ಕಂಟೆಂಟು ಬೇರೆಯವರಿಗೆ ಒಳ್ಳೇದಾಗಬೇಕು, ಮೆಸೇಜ್ ಆಗಬೇಕು. ನಾವೇನು ಮೆಸೇಜ್ ಸಮಾಜಕ್ಕೆ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟು. ನಮ್ಮಿಂದ ಎಷ್ಟು ಜನ ಉದ್ಧಾರ ಆಯ್ತಾರೆ ಅನ್ನೋದು ಸೆಕೆಂಡ್ರಿ. ಅಂದರೆ ನಾವು ಕಂಟೆಂಟ್ ಮಾಡೋದ್ರಿಂದ ಎಷ್ಟು ಜನ ಇನ್ಸ್ಪೈರ್ ಆಯ್ತಾರೆ, ಅದರಿಂದ ಬದಲಾಯ್ತಾರೆ, ಸಮಾಜ ಯಾವ ಕಡೆ ಹೋಗ್ತದೆ. ಈಗ ನೋಡ್ತೀರ ನೀವು, ಎಲ್ಲ ಫೋನ್ ಬಂದಮೇಲೆ ಟಿಕ್ಟಾಕು, ಅದಾದಮೇಲೆ ಮೊಬೈಲಲ್ಲೇ ಎಲ್ಲ ಇರ್ತಾರೆ. ಎಜುಕೇಷನ್ ಬಗ್ಗೆ ಇಂಪಾರ್ಟೆನ್ಸ್ ಯಾರು ಕೊಡ್ತಾ ಇಲ್ಲ. ಈಗ ಓದು ಅಂದರೆ ಓದ್ತೀನಿ ಆಮೇಲೆ ಅಂತ. ಅದೇ ಆಗಿನ ಕಾಲದ ಎಜುಕೇಷನ್ ಅಂದರೆ ಏನು ಇಂಪಾರ್ಟೆಂಟ್, ಎಜುಕೇಷನ್ ಮಾಡೋಕ್ಕೆ ಏನು ಕಷ್ಟ ಬಿತ್ತು, ಏನೆಲ್ಲ ಕಷ್ಟಗಳಿತ್ತು ಅಂತ ನಾವು ಸ್ಕೂಲ್ ಮಕ್ಕಳಿಗೋಸ್ಕರ, ಸ್ಕೂಲ್ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಾರಲ್ಲ, ಅದಕ್ಕೋಸ್ಕರ ಮಕ್ಕಳಿಗೋಸ್ಕರ ಮಾಡಿರೋದು. ಪ್ರತಿಯೊಬ್ಬ ಮಕ್ಕಳು ನೋಡಿ ಇನ್ಸ್ಪೈರ್ ಆಗಿ ನಾಳೆ ಏನಾರೋ ಒಂದು ಆಗ್ಬೋದು, ಒಳ್ಳೇದಾಗಲಿ ಅಂತ ಎಲ್ಲರೂ ಮಾಡ್ತಾ ಇರೋದು. ಈಗ ನಾವು ಪ್ರೊಡ್ಯೂಸರ್ ದುಡ್ಡು ಹಾಕ್ತವ್ರೆ ಅಂದರೆ ಒಂದು ಕಂಟೆಂಟ್ ಇಟ್ಕೊಂಡು ಮಾಡ್ಬೋದು. ನಾನು ಫಿಲ್ಮ್ ಮಾಡ್ತೀನಿ, ಡಬಲಿಂಗ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅನ್ನೋದು ತಪ್ಪು. ಅದೆಲ್ಲ ಮಾಡೋರು ಮಾಡ್ತಾರೆ. ಆದರೆ ನಮ್ಮಂತೂ ಕಂಟೆಂಟು ಜನರಿಗೆ ಏನು ತಿಳಿಸ್ತೀವಿ, ನಮ್ಮಿಂದ ಜನರಿಗೆ ಏನು ಕೊಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಜನರೇ ಇಷ್ಟಪಟ್ಟರೆ ನಾವು ಗೆದ್ದಂಗೆ, ನಮ್ಮ ಪ್ರೊಡ್ಯೂಸರ್ನ ನಾವು ಸೇವ್ ಮಾಡ್ದಂಗೆ. ಸರ್ ಶಾರ್ಟ್ ಫಿಲಿಮ್ ಅಂದರೆ ಇದಕ್ಕೇನು 5 ಲಕ್ಷ ಎಷ್ಟೋ ಖರ್ಚಾಗಿದೆ ಅಂದರೆ ಅದು ಡೆಡ್ ಅಮೌಂಟು, ರಿಕವರಿ ಹೆಂಗೆ ತೊಗೊಳ್ತೀರಾ ಅಂತ ಇದು ನೋಡಿ. ನಾವು ಶಾರ್ಟ್ ಮೂವಿ ಮಾಡ್ತೀವಿ ರಿಕವರಿಗೋಸ್ಕರ, ಟ್ಯಾಲೆಂಟ್ ಮುಂದೆ ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ. ಯಾರೇ ನಾವು ಕೇಳಿದ್ರೆ ನಿನ್ನ ಹತ್ರ ಏನು ಟ್ಯಾಲೆಂಟ್ ಇದೆ, ಈಗ ದೊಡ್ಡ ಫಿಲಮ್ ಮಾಡೋಕೆ ಹೋಗ್ತೀವಿ ಅಂದರೆ ಪ್ರೊಡ್ಯೂಸರ್ ಅಪ್ರೋಚ್ ಹೋಗ್ತೀವಿ ಅಂದರೆ ಏನು ಟ್ಯಾಲೆಂಟ್ ಇದೆ ತೋರಿಸೋದಾಗ ನಾವು ಈ ಥರ ಚಿಕ್ಕದ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ತೋರಿಸ್ದಾಗ, ನೋಡಿ ಸರ್ ಇದು 5 lakhsಲ್ಲಿ ಇಷ್ಟು ಮಾಡಿದ್ದೀವಿ ಅಂದರೆ ಒಂದು 50 lakhs 25 lakhsಲ್ಲಿ ಒಂದು ದೊಡ್ಡ ಮೂವಿ ಮಾಡ್ಕೊಡ್ತೀವಿ. ಇಷ್ಟಲ್ಲೇ ಮಾಡೋ ಕೆಪಾಸಿಟಿ ನಮಗಿದೆ ಅಂತ ನಾವು ತೋರ್ಸೋಕೆ ಕೊಟ್ಟಿದ್ದೀವಿ. ಅದಕ್ಕೆ ಚಿಕ್ಕ ಬಜೆಟಲ್ಲೇ ನೋಡಿ, ನೀವು ನೋಡಿದಾಗ ನಿಮ್ಗೆ ಅನ್ಸಲ್ಲ 5 lakh ಖರ್ಚಾಗಿದೆ ಅನ್ಸಲ್ಲ, ಅದಕ್ಕೂ ಜಾಸ್ತಿನೇ ಇದೆ. ನಾವು ಅದನ್ನೆಲ್ಲ ಕಂಪ್ರೂವ್ ಮಾಡಿ 5 lakhsಲ್ಲಿ ಇಷ್ಟು ಮಾಡಿದ್ದೀವಿ ಅಂದರೆ ಇನ್ನು 25 lakhs 50 lakhs ಒಂದು ದೊಡ್ಡ ಫಿಲಮ್ ಇನ್ನೂ ಚೆನ್ನಾಗಿ ಒಳ್ಳೆ ಕಂಟೆಂಟು ಮಾಡಿ ಕೊಡ್ತಾ ಇದ್ವಿ. ಅದೇ ರಿಕವರಿ ಹೆಂಗೆ ಅಂತ ಇದ್ರದ್ದು? ಅದೇ ನಾನು ರಿಕವರಿ ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್, ಫ್ಯೂಚರ್ಗೋಸ್ಕರ ಮಾಡಿರೋದು. ರಿಕವರಿ ಎಕ್ಸ್ಪೆಕ್ಟೇಷನ್ ಇಲ್ಲ, ಫ್ಯೂಚರ್ ನಾವು ಪ್ರೊಡ್ಯೂಸರ್ ಅಪ್ರೋಚ್ಗೋಸ್ಕರ ಮಾಡ್ತೀವಿ. ಪ್ರೊಡ್ಯೂಸರ್ ಸಿಕ್ಕಿದ್ರೆ ಅದೇ ನಮ್ಮ ರಿಕವರಿ. ದೊಡ್ಡ ಮೂವಿ ಸಿಕ್ದಂಗೆ, ದೊಡ್ಡ ಮೂವಿ ಪ್ರಾಜೆಕ್ಟ್ ಮಾಡ್ದಂಗೆ, ದೊಡ್ಡವರು ಎಲ್ಲರೂ ಹೆಸರು ಮಾಡ್ದಂಗೆ. ಸ್ಕೂಲ್ ಮಕ್ಕಳಿಗೆ ತೋರಿಸೋ ಇದೆ ಸ್ಕೂಲ್ ಮಕ್ಕಳು ತೋರಿಸೋ ವ್ಯವಸ್ಥೆ ಇದೆ. ಸ್ಕೂಲಲ್ಲಿ ಹೋಗಿ ಪ್ರಾಜೆಕ್ಟಿಗೆ ಅವ್ರು ತೋರಿಸೋ ವ್ಯವಸ್ಥೆ ಕೆಲವೇ ದಿನಗಳಲ್ಲಿ ನಡೀತಿದೆ. ಈ ಫಿಲಮು ಜನವರಿ 13ನೇ ತಾರೀಕು ಗಲಾಟೆ ಬಾಯ್ಸ್ ಕ್ರಿಯೇಷನಲ್ಲಿ ರಿಲೀಸ್ ಆಗ್ತಿದೆ. ತಪ್ಪದೇ ನೀವೆಲ್ಲ ವೀಕ್ಷಿಸಿ ಮತ್ತು ಶೇರ್, ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನೀವಿಲ್ಲ ಅಂದರೆ ನಾವಿಲ್ಲ. ನೀವು ನೋಡಿ ಇನ್ನೊಬ್ಬರಿಗೆ ಹೇಳಿದ್ರೆ ವರ್ಡ್ ಆಫ್ ಮೌತ್ ಅಂತಾರೆ. ನೀವು ನೋಡಿ ಇನ್ನೊಬ್ಬರಿಗೆ ಹೇಳಿದ್ರೆ ಅವ್ರು ನೋಡಿ ಇನ್ನೊಬ್ರಿಗೆ ಹೇಳ್ತಾರೆ. ಆದ್ದರಿಂದ ನೀವು ಆದಷ್ಟು ನೋಡಿ ಎಲ್ಲ ಗಲಾಟೆ ಬಾಯ್ಸ್ ಕ್ರಿಯೇಷನಲ್ಲಿ 13ನೇ ತಾರೀಕು ಜನವರಿ ರಿಲೀಸ್ ಆಗ್ತೈತೆ. ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮಿಂದ ನಾವು ಮೂವಿಲಿ ಯಾವ ಎಕ್ಸ್ಪೀರಿಯನ್ಸ್ ಇಲ್ವಾ? ಇದೇ ಸೆಕೆಂಡ್ ಫಿಲಮ್ ನೀವು ಇದೇ ಮಾಡಿರೋದು ಅಥವಾ ಫಸ್ಟು ನಾವು 1 hour ಅಂತ ಶಾರ್ಟ್ ಮೂವಿ ಮಾಡಿದ್ವಿ. ಮೂವಿ ಯಾವುದು ಎಕ್ಸ್ಪೀರಿಯನ್ಸ್ ಇಲ್ಲ, ನಾವೇ ಖುದ್ದಾಗಿ ತಿಳ್ಕೊಂಡು ಮಾಡ್ಬೋದು ಅಂತ ಟ್ರೈ ಮಾಡಿ 1 hour ಅಂತ ಶಾರ್ಟ್ ಮೂವಿ ಮಾಡಿದ್ವಿ. ಸೆಕೆಂಡ್ ಇದು ಸರ್ವೆ ಅಂತ ಮಾಡಿದ್ದೀವಿ. ನಿಮ್ಗೆ ಏನು ಅನಿಸುತ್ತೆ ಅದೇ ಅಲ್ಲ, ಬೇರೆ ಎಕ್ಸ್ಪೀರಿಯನ್ಸ್ ಇದ್ದಂಗೆ ಕಾಣಿಸ್ತಾ. ಬೇರೆ ಕಡೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೀರಾ? ಇಲ್ಲ ಎಲ್ಲೂ ವರ್ಕ್ ಮಾಡಿಲ್ಲ, ಡೈರೆಕ್ಟ್ ಶಾರ್ಟ್ ಫಿಲ್ಮ್ ಡೈರೆಕ್ಟಾಗಿ ಮಾಡಿದ್ವಿ. ನಿಮ್ಗೆ ಹೆಂಗೆ ಅನಿಸ್ತು? ಬೇರೆ ಕಡೆ ಮಾಡಿದ್ದಾರೆ ಅನ್ನಿಸ್ತಾ? ಒಳ್ಳೆಯದು. ನಾನು ಮಾಡಿ ಎಕ್ಸ್ಪೀರಿಯನ್ಸ್ ಖುದ್ದಾಗಿ ನಾನೇ ಅನಾಲಿಸಿಸ್ ಮಾಡಿ ಆಸ್ ಎ ಡೈರೆಕ್ಟರ್ ಆಗಬೇಕು ಅಂತ ಬಂದಾಗ ನನ್ನ ಫ್ರೆಂಡು ಬೆಂಬಲ ತರ್ತದೆ, ಆಮೇಲೆ ನಮ್ಮ ನಿಮ್ಗಣ್ಣ ಅವ್ರು ಬೆಂಬಲ ತರ್ತಾರೆ. ಆದ್ದರಿಂದ ನಾನು ರಿಕವರ್ ಮಾಡಿ ನಾನು ಟ್ರೈ ಮಾಡಿ ಒಂದು ಫಿಲಮ್ ಮಾಡಿದ್ದೀನಿ, ಜನರಿಗೆ ಒಪ್ಪಿಸಿದ್ದೀನಿ, ಜನರು ಇಷ್ಟಪಟ್ಟಿದ್ದಾರೆ. ನೆಕ್ಸ್ಟ್ ದೊಡ್ಡ ಮೂವಿ ಅನೌನ್ಸ್ ಮಾಡ್ತೀವಿ. ಎಲ್ಲರೂ ನಿಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಮುಂದೆ ಬೇರೆ ಬೇರೆ ಲೀಡರ್ಸ್ಗಳ ಬಗ್ಗೆ ಏನಾದರೂ ಮಾಡ್ತಾರೆ? ಬೇರೆ ಲೀಡರ್ಸ್ ನೋಡಬೇಕು ಮುಂದೆ ಮಾಡಬೇಕಾ ಇಲ್ಲ ಅಂತ. ನಮ್ಮ ಪ್ರೊಡ್ಯೂಸರ್ ಮೇಲೆ ಡಿಪೆಂಡ್ ಆಗುತ್ತೆ, ನಮ್ಮೇನಿಲ್ಲ. ನಾವು ಮಾಡೋಕ್ಕೆ ನಡೆಯುತ್ತೆ. ಪ್ರೊಡ್ಯೂಸರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾವ ಕತೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವರೇನಾದ್ರು ಮಾಡಿದ್ರೆ ನಾವು ಮಾಡೋಕ್ಕೆ ರೆಡಿ ಇರ್ತೀವಿ. ಅವ್ರು ಬೇರೆ ಥರ ಕತೆ ಇದೆ, ನನ್ನ ಹತ್ರ ಆಲ್ರೆಡಿ 3-4 ಕತೆಗಳು ರೆಡಿ ಇದ್ದಾವೆ. ಪ್ರೊಡ್ಯೂಸರ್ ಸಿಕ್ತು ಅಂದರೆ ಲೈನಾಗಿ ಮಾಡ್ಕೊಂಡು ಹೋಗ್ತಾರೆ. ಡೈರೆಕ್ಟರ್ಗೆ ನೇರ ಪ್ರಶ್ನೆ, ಇಂಥ ಕತೆಗಳೆಲ್ಲ ಬರೀ ಪ್ರಶಸ್ತಿಗಳಿಗೆ ಮಾತ್ರ, ದುಡ್ಡು ಅನ್ನೋದು ಏನು ಇಲ್ಲ ಇದರಿಂದ, ಪ್ರೊಡ್ಯೂಸರ್ ಉಳಿಯುವಂಥದ್ದಲ್ಲ ಅಂತ ಈ ಮಾತಿಗೆ ಏನಂತ ಹೇಳ್ತೀರಾ? ಅದೇ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಇದು ಮಾಡಿದ್ರೆ ನಾವು ದುಡ್ಡುಗೋಸ್ಕರ ಅಲ್ಲ, ಫ್ಯೂಚರ್ಗೋಸ್ಕರ. ಈಗ ನಾನು ಗೆದ್ದೆ ಅಂದರೆ ನಮ್ಮ ಟೀಮ್ ಗೆಲ್ಲುತ್ತೆ, ನನ್ನ ಒಬ್ಬನಿಗೆ ಚಾನ್ಸ್ ಸಿಕ್ತು ಅಂದರೆ ನಮ್ಮ ಟೀಮ್ಗೆಲ್ಲ ಚಾನ್ಸ್ ಸಿಗುತ್ತೆ. ನನ್ನಿಂದ ನಮ್ಮ ಟೀಮಿಂದ ನಾನು
ನಾನು ಏನೇ ಪಡ್ಕೊಬೋದು, ಅವಾರ್ಡ್ ಪಡ್ಕೊಬೋದು, ದುಡ್ಡು ಪಡ್ಕೊಬೋದು, ಹೆಸರು ಪಡ್ಕೊಬೋದು, ಮುಂದೆ ಫ್ಯೂಚರಲ್ಲಿ ಚಾನ್ಸ್ ಪಡ್ಕೊಬೋದು. ಆಸ್ ಎ ಡೈರೆಕ್ಟ್ ಮುಂದೆ ನಮ್ಮ ಚಾನ್ಸ್ ಆಗಿ ದೊಡ್ಡ ಮೂವಿ ಸಿಕ್ತು ಅಂದರೆ ನಮ್ಮ ಟೀಮವರೆಲ್ಲ ಆ್ಯಕ್ಚುಲಿ ಇದ್ದೇ ಇರ್ತಾರೆ. ಇಲ್ಲ, ನನ್ನ ಪ್ರಶ್ನೆ ಅದಲ್ಲ. ಇಂಥ ಕಂಟೆಂಟ್ ಬರೀ ಪ್ರಶಸ್ತಿಗಳಿಗೆ ಮಾತ್ರ, ನೀವು ದೊಡ್ಡ ಫಿಲ್ಮೇ ಮಾಡಿ ಯಾವುದೇ ಮಾಡಿ ಪ್ರಶಸ್ತಿಗಳಿಗೆ ಮಾತ್ರ ಸೀಮಿತ ಆಗಿರ್ತವೆ ಇಂಥ ಕಂಟೆಂಟು. ರಿಕವರಿ ಆಗಿರಲ್ಲ ಅಂತ ಪ್ರೊಡ್ಯೂಸರ್ಗಳು ಉಳ್ಕೊಳ್ಳೋಕೆ ಆಗುತ್ತಾ ಅಂತ. ಯಾಕೆ ಕಂಟೆಂಟ್ ದೊಡ್ಡ ಪ್ರಶಸ್ತಿಗಳಲ್ಲಿ ಅವಾರ್ಡ್ ಸಿಗುತ್ತಲ್ಲ, ದೊಡ್ಡ ದೊಡ್ಡ ಅವಾರ್ಡ್ ಫಂಕ್ಷನ್ಗೆ ಪ್ರಶಸ್ತಿ ಸಬ್ಮಿಟ್ ಮಾಡಿದ್ರೆ ಬೆಸ್ಟ್ ಫಿಲಮ್ ಅಂತ ಬಂದರೆ ಇಷ್ಟು ಲಕ್ಷ ಅಂತ ಕೊಡ್ತಾರೆ. ಅವಾರ್ಡ್ ಸಿಕ್ತು ಅಂದರೆ ಪ್ರೊಡ್ಯೂಸರ್ ಸೇವ್ ಆಗಲ್ಲ, ಅವ್ರು ಹಾಕಿದ್ಕಿಂತ ಡಬಲ್ ಅಮೌಂಟ್ ಬರುತ್ತಲ್ಲ. ಪ್ರಶಸ್ತಿಗಳೆಲ್ಲ ಸಿಗುತ್ತೆ, ಅವಾರ್ಡ್ ಸಿಗುತ್ತೆ. ದೊಡ್ಡ ದೊಡ್ಡ ಮೂವಿಗಳಿಗೆ ಅವಾರ್ಡು ಇಷ್ಟೇ ಡಾಕ್ಯುಮೆಂಟ್ರಿ ಅವಾರ್ಡ್ ಪ್ರಶಸ್ತಿ ಅಂತ ಇರುತ್ತೆ. ಅಲ್ಲೋಗಿ ಸಬ್ಮಿಟ್ ಮಾಡ್ಕೊಂಡ್ರೆ ಬೆಸ್ಟ್ ಫಿಲಮ್ ಅಂತ 1 ಲ್ಯಾಕ್ 5 ಲ್ಯಾಕ್ ಅಂತ ಇರುತ್ತೆ. ಅಲ್ಲಿ ರಿಕವರ್ ಆಗೇ ಆಗುತ್ತೆ. ಅವಾರ್ಡ್ ವಿನ್ ಆಗಿದ್ದು ಪಕ್ಕ ರಿಕವರ್ ಆಗುತ್ತೆ. ಅವಾರ್ಡ್ಗೋಸ್ಕರ ಮಾಡಿದ್ದು ರಿಕವರ್ ಆಗುತ್ತೆ, ಅವಾರ್ಡ್ಗೋಸ್ಕರ ಮಾಡಿಲ್ಲ ಅಂದ್ರೆ ಅದು ಅವ್ರ ಮೇಲೆ ಡಿಪೆಂಡು. ಅವ್ರು ಏನಕ್ಕೋಸ್ಕರ ಮಾಡಿದ್ದಾರೆ ಅನ್ನೋ ಥಾಟ್ ಮೇಲೆ ಡಿಪೆಂಡ್. ಪ್ರೊಡ್ಯೂಸರ್ ನಾನು ರಿಕವರ್ ಮಾಡಿಕೊಡಪ್ಪ ಅಂದರೆ ಅವಾರ್ಡ್ ಫಿಲಮ್ ಮಾಡಿದ್ರೆ ಅವಾರ್ಡ್ ಸಬ್ಮಿಟ್ ಮಾಡಿದ್ರೆ ಅವಾರ್ಡಲ್ಲಿ ಇಷ್ಟು ಪ್ರೈಸ್ ಇರುತ್ತೆ. ಅವ್ರು ಗೆದ್ದು ಅಂದರೆ ಅಷ್ಟು ಪ್ರೈಸ್ ವಾಪಸ್ ಬರುತ್ತೆ, ಪ್ರೊಡ್ಯೂಸರ್ ಸೇವ್ ಆಗ್ತಾರೆ. ಥ್ಯಾಂಕ್ ಯು ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್ ಹೇಳಿ, ಭಾರಿ ವೆಚ್ಚದಲ್ಲಿ ಶಾರ್ಟ್ ಫಿಲ್ಮ್ ಮಾಡಿದ್ದೀರಾ, ಸೊ ಏನು ಅನ್ನಿಸ್ತಾ ಇದೆ? ಆ್ಯಕ್ಚುಲಿ ಇದು ಪ್ರೌಡ್ ಮೂಮೆಂಟ್ ನನಗೆ. ನಾನು ಟೀಮಿಂದ ಎಷ್ಟು ಚೆನ್ನಾಗಿ ಬಂದಿದೆ, ಸೊ ಒಂದು ಟೀಮ್ ಎಫರ್ಟ್ ಅಂತ ಹೇಳಿ ಇಷ್ಟಪಡ್ತೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋರು ಎಲ್ಲರಿಗೂ ಥ್ಯಾಂಕ್ಸ್. ಆಮೇಲೆ ಈ ಟೈಮಲ್ಲಿ ಆ್ಯಕ್ಚುಲಿ ನಾನು ಹೇಳ್ತೀನಿ, ಇಲ್ಲಿ ಈ ಲೆವೆಲಲ್ಲಿ ಇವತ್ತು ನಾನು ನಿಂತಿದ್ದೀನಿ ಅಂದರೆ ನಮ್ಮ ತಂದೆ ತಾಯಿ ಗೀತಾ ಕೃಷ್ಣಮೂರ್ತಿ ಅವರ ಆಶೀರ್ವಾದನೇ ಮೇಯ್ನ್. ಅವರಿಂದಲೇ ನಾನು ಅದಾದಮೇಲೆ ಇಲ್ಲಿ ಬಂದಿರೋ ಎಲ್ಲ ಗೆಸ್ಟ್ಗಳು ಜನರು, ಆಮೇಲೆ ನಿಮಗೆ ಪ್ರಾಮುಖ್ಯತೆ ನಮ್ಮ ಕಡೆಯಿಂದ ಮೊದಲು ನೀವಿಲ್ಲ ಅಂದರೆ ಭಾಳ ಕಷ್ಟ. ಯಾರ್ಯಾರು ಬೆಳಿಬೇಕಾದ್ರೂ ಅಷ್ಟೇ, ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗಬೇಕಂದ್ರೂ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಇರಬೇಕು. ಸೊ ಪ್ರೈಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಆಮೇಲೆ ಈ ಶಾರ್ಟ್ ಮೂವಿ ಬಂದು ತುಂಬ ವರ್ಷದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ ನಾವು. ಬಟ್ ಇದನ್ನು ಸ್ಮಾಲ್ ಸ್ಕೇಲಲ್ಲಿ ಅಂದರೆ ಶಾರ್ಟಾಗಿ ಮಾಡೋದಕ್ಕಿಂತ ದೊಡ್ಡ ಮೂವಿ ಮಾಡೋಣ ಅಂತಲೇ ಪ್ಲ್ಯಾನ್ ಇರೋದು. ಆಗಲಿಲ್ಲ, ಬಜೆಟ್ ಕನ್ಸ್ಟ್ರೆಂಟ್ ಇದರಿಂದ ಆಗಲಿಲ್ಲ. ಶಾರ್ಟ್ ಮೂವಿಗೆ ಸ್ಟಿಕ್ ಆನ್ ಆಗಬೇಕಾಗಿತ್ತು. ಆಗ ನಾವು ಡೈರೆಕ್ಷನಲ್ಲಿ ಈ ಮೂವಿ ಮಾಡೋಣ ಅಂತ ಡಿಸೈಡ್ ಮಾಡಿ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿದ್ವಿ. ಒಂದೇ ಫಸ್ಟ್ ಟೈಮ್ ಸ್ಕ್ರಿಪ್ಟ್ ರೆಡಿ ಆದಾಗ ಇಟ್ ವಾಸ್ ವೆರಿ ಫ್ಲ್ಯಾಟ್. ಆವಾಗ ನಾವು ಸ್ವಲ್ಪ ಚೇಂಜಸ್ ಬೇಕು ಅಂತ ಹೇಳಿದಾಗ ಇಮಿಡಿಯೇಟ್ಲಿ ಅಂದರೆ ವಿದಿನ್ ಫ್ಯೂ ಅವರ್ಸ್, ಬೆಳಗ್ಗೆ ಹೇಳಿದ್ದು ಸಾಯಂಕಾಲ ಅಷ್ಟೊತ್ತಿಗೆ ಅಪ್ಗ್ರೇಡ್ ವರ್ಷನ್ನ ರೆಡಿ ಮಾಡಿಕೊಂಡು ಡೈರೆಕ್ಟರ್ ಬಂದಿದ್ದು. ಸೊ ದಟ್ ಶೋಸ್ ದ ಇನ್ವಾಲ್ವ್ಮೆಂಟ್, ಕಮಿಟ್ಮೆಂಟ್, ಡೆಡಿಕೇಶನ್ ಮತ್ತು ಪ್ಯಾಷನ್. ಅದರಿಂದ ಇಟ್ ಸ್ಟಾರ್ಟೆಡ್. ಆಮೇಲೆ ಈ ಟೀಮಲ್ಲಿ ಕೆಲಸ ಮಾಡಿರುವಂಥ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್, ಕ್ಯಾಮ್ರಾಮ್ಯಾನ್ ಜಗ ಆಗಿರ್ಬೋದು, ನಮ್ಮ ಲಿರಿಸಿಸ್ಟ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಗೌತಮ್ ಆ್ಯಂಡ್ ಫ್ರ್ಯಾಂಕ್ಲಿ, ಕಾಸ್ಟ್ಯೂಮ್ ಡಿಸೈನರ್ಸ್ ಗೌರಿ ಸಭಾ, ನಾನು, ಮಾದೇವ, ಮಾರಾ, ದರ್ಶನ್, ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ನನ್ನ ಕಸಿನ್ ಜಯಶಂಕರ್, ಎಲ್ಲರೂ ಕಾಂಟ್ರಿಬ್ಯೂಷನ್ ತುಂಬ ಇತ್ತು. ಈ ಶಾರ್ಟ್ ಮೂವಿಗೆ ಹೆಲ್ಪ್ ಮಾಡಿರುವಂಥ ಸರ್ಕಾರಿ ಸ್ಕೂಲ್ ತ್ರಿಕೂರಲ್ಲಿ ನಮ್ಮ ದರ್ಶನ್ ಅಜ್ಜಿ ಮನೆ ನಾವು ಶೂಟಿಂಗ್ ಪ್ರೋತ್ಸಾಹ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಇದು ಆಗಿದೆ. ನೆಕ್ಸ್ಟು ಎಸ್ ವಿ ಆರ್ ಪ್ಲ್ಯಾನಿಂಗ್ ಫಾರ್ ಅ ಬಿಗ್ ಪ್ರಾಜೆಕ್ಟ್. ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್ ಅಂತ ಅತಿ ಶೀಘ್ರದಲ್ಲೇ ಎಲ್ಲ ಕೂಡ ಬಂದರೆ 100% ಮಾಡೋದು. ಅದು ಹೇಳಿ ಪೋಸ್ಟ್ಪೋನ್ ಆಗ್ತಾನೇ ಇದೆ ನಮಗೆ. ಆಮೇಲೆ ಶಾರ್ಟ್ ಮೂವಿ ಆಗಿದೆ, ಲಾಸ್ಟಲ್ಲಿ ಒಂದು ಸ್ಲೈಡ್ ಹಾಕಿ ಐ ಡೋಂಟ್ ನೋ ಬೈ ಮಿಸ್ಟೇಕ್ ಆರ್ ಇವಾಗಲೇ ಅದಕ್ಕೆ ಅಟ್ ಲಾಸ್ಟ್ ತುಂಬ ಧನ್ಯವಾದಗಳು ನಿಮಗೆ. ಆಮೇಲೆ ವರ್ಲ್ಡ್ ಆಫ್ ಯಾರ್ಯಾರು ನೋಡ್ತಾರೆ ಅವರೆಲ್ಲ ಹಾಗೆ ಅವರ ಫೀಡ್ಬ್ಯಾಕ್ ಕೊಟ್ಟರೆ ಸಾಕು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಫೀಡ್ಬ್ಯಾಕ್ ಕೊಟ್ಟರೆ. ಥ್ಯಾಂಕ್ ಯು ಸರ್.